ಹಾಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಬೆಳಗ್ಗೆ ಸೆಕ್ಷನಲ್ಲಿ ದೇವರ ಪವಿತ್ರಾತ್ಮನು ನಮ್ಮನ್ನು ಆಶ್ಚರ್ಯಕರವಾದ ಸ್ಥಿತಿಗೆ ನಡೆಸೋದು ಬಗ್ಗೆ ಹೇಳಿದ್ದಾರೆ. ಯೆಹೋವನು ತನ್ನ ಭಕ್ತರಿಗಾಗಿ ಮಾಡೋದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಯಾವ ಮನುಷ್ಯನ ಮನಸ್ಸಿನಲ್ಲಿ ತೋಚಲಿಲ್ಲ. ಯಾವ ಮನುಷ್ಯನ ಮನಸ್ಸಿನಲ್ಲಿ ನಿರೀಕ್ಷಿಸಿದ ಅದ್ಭುತಗಳು ಮಾಡುತ್ತಾರೆ. ಹಾಲೆಲೂಯಾ. ಒಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡಿ ಸೇವಕರನ್ನು ಆಹ್ವಾನ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರಪ್ಪ. ಈ 2025ನೇ ವರ್ಷದ 3 ದಿನದ ಧ್ಯಾನ ಕೂಟದ ಮೊದಲನೇ ಸೆಕ್ಷನಲ್ಲಿ ಕರ್ತನೆ, ನೀವು ಈ ಸಭೆಯ ಮೇಲೆ, ಈ ಹೆವೆನ್ಲಿ ಮಿಷನ್ ಆಫ್ ಇಂಡಿಯಾ ಮಿನಿಸ್ಟ್ರೀಸಿನ ಮೇಲೆ ಕರುಣ ತೋರಿ, ಈ ಸಭೆಯ ಮೇಲೆ ಕೃಪ ತೋರಿ, ಈ ಮಕ್ಕಳ ಮೇಲೆ ಕೃಪ ತೋರಿ, ನೀವು ಅಭಿಷಿಕ್ತರ ಮೂಲಕ ನುಡಿದುದಕ್ಕಾಗಿ ಸ್ತೋತ್ರ. ವಂದನೆ ಸ್ವಾಮಿ. ಇದನ್ನು ಆ ಪ್ರವಾದನೆಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ, ಅದು ಸ್ವೀಕರಿಸಿ ಅದರಲ್ಲಿ ಮುಂದೆ ಸಾಗಲಿಕ್ಕೆ ಮತ್ತು ನಾವು ಏನು ಮಾಡಬೇಕೆಂಬುದನ್ನು ಕರ್ತನೆ ವಚನಗಳ ಮೂಲಕ, ಪ್ರವಾದನೆಯ ಮೂಲಕ, ಅಭಿಷಿಕ್ತರ ಮೂಲಕ ನಮಗೆ ತಿಳಿಯಪಡಿಸಬೇಕಾಗಿ ನಾವು ದೇವರ ಶ್ರದ್ಧೆಯಿಂದ ನಿಮ್ಮ ಬಳಿಯಲ್ಲಿ ಕಾದುಕೊಳ್ಳುತ್ತೇವೆ ಸ್ವಾಮಿ. ನಮಗೆ ಸದುತ್ತರದೇ ಪಾಲಿಸು, ಸಹಾಯ ಮಾಡು ದೇವರೇ. ಕೂಡಿ ಬಂದ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಆಮೆನ್. ಪ್ರೈಸ್ ಗಾಡ್. ಚಪ್ಪಾಳಿ ಹೊಡೆದು ಪಾಸ್ಟರ್ನು ನಾವು ಸುಸ್ವಾಗತ ಮಾಡಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾಗಿರುವ ದೇವರು ನಮ್ಮನ್ನು ನಡೆಸಿದ್ದಾರೆ. ಸಾಯಂಕಾಲ ಮಧ್ಯಾಹ್ನದ ಮೇಲೆ ಸಮಯದಲ್ಲೂ ಕೂಡ ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಮಗೆ ಪ್ರಾರ್ಥನೆ ಮಾಡೋಣ. ಸೊ ಎಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿರೋಣ. ದೇವರ ಆಶೀರ್ವಾದ ಮಾಡಲಿ. ಇವತ್ತು ಮಧ್ಯಾಹ್ನದ ಮೇಲೆ ಸ್ವಲ್ಪ ಹೊತ್ತು ನಾನು ಇತರರನ್ನು ಯೇಸು ಕ್ರಿಸ್ತನ ಬಳಿಯಲ್ಲಿ ತಂದಂಥ ಒಬ್ಬ ಶಿಷ್ಯನ ಬಗ್ಗೆ ನಿಮಗೆ ನಾನು ಹೇಳಲು ಬಯಸುತ್ತೇನೆ. ಯೇಸು ಸ್ವಾಮಿಗೆ ಎಷ್ಟು ಶಿಷ್ಯರಿದ್ದಾರೆ? ಎಷ್ಟು? ನಿಜನಾ? ಹೌದು. 13 ಜನ? ಇಲ್ಲ, ಎಷ್ಟು ಜನ? 12 ಮಂದಿ ಅಷ್ಟೇನಾ? ಓಕೆ. ಅದರಲ್ಲಿ ಒಬ್ಬ ಅಂದ್ರೇನು ಅಂತೇಳಿ ಒಬ್ಬ ಮನುಷ್ಯನಿದ್ದ, ಶಿಷ್ಯ. ಏನು ಹೇಳಿ? ಅಂದ್ರೇನು. ಅವರ ಬಗ್ಗೆ ನಾನು 1-2-3 ಮಾತನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ನಮಗೆ ಯೋಹಾನನ ಸುವಾರ್ತೆ ತೆಗೆದುಕೊಳ್ಳೋಣ. ಬೈಬಲ್ ಇರುವವರೆಲ್ಲ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 42ವರೆಗಿರ್ತಕ್ಕಂಥ ವಾಕ್ಯಗಳು ಮೊದಲು ನೀವು ಓದಬೇಕು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರ 40ರಿಂದ 42ವರೆಗಿರ್ತಕ್ಕಂಥ ವಾಕ್ಯಗಳು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಸಾಕು, ಎಲ್ಲರೂ ಹೇಳಿ. ಅವನನ್ನು ಯೇಸುವಿನ ಬಳಿಗೆ ಕರೆತಂದನು. ಓಕೆ. ನಾವು ಈಗ ನಿಮಗೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ? ಸೇವೆ ಮಾಡ್ತೀರಾ? ಇವತ್ತು ಈ ವಾಕ್ಯವನ್ನು ಗಮನದಿಂದ ನೀವು ಕೇಳಬೇಕು. ಅವಾಗ ಯೇಸು ಸ್ವಾಮಿಗೆ ಎಷ್ಟು ಶಿಷ್ಯರು ಅಂತ ಹೇಳಿದ್ರಿ? 12 ಮಂದಿ ಶಿಷ್ಯರು. ಅದರಲ್ಲಿ ಒಬ್ಬ ಅಂದ್ರೇನು ಅಂತೇಳಿ. ಓಕೆ. ಅಂದ್ರೇನ ಬಗ್ಗೆ ನಿಮಗೆ ನಾನು ಹೇಳಲು ಬಯಸುತ್ತೇನೆ. ಕೆಲವೊಮ್ಮೆ ನಾನು ಈ ವೇದಿಕೆಯ ಮೇಲೆ ನಿಂತಿರುವಾಗ ನಿಮಗೆ ತುಂಬ ಇಂಟ್ರೆಸ್ಟ್ ಆಗ್ಬೋದು. ಮೋಸ್ಟ್ಲಿ ನಾನು ಕೂಡ ಈ ಥರ ವೇದಿಕೆಯ ಮೇಲೆ ನಿಂತು ಪ್ರಸಂಗ ಮಾಡಬೇಕು ಅಂತ ಕೆಲವರು ಚಿಂತೆ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದರೆ, ಕೆಲವರಿಗೆ ಇಲ್ಲಿ ವೇದಿಕೆಯ ಮೇಲೆ ಬರಲಿಕ್ಕೆ ನಾಚಿಕೆ ಇರ್ಬೋದು. ಯಾರಿಗಾದರೂ ಇಲ್ಲಿ ವೇದಿಕೆಯ ಮೇಲೆ ಬಂದು ಪ್ರಸಂಗ ಮಾಡಲಿಕ್ಕೆ ನಾಚಿಕೆ ಇದೆಯಾ? ಕೆಲವರಿಗೆ. ನಿಮಗೆ ಯಾರಿಗೂ ನಾಚಿಕೆ ಇಲ್ಲ, ನೀವು ಧೈರ್ಯವಾಗಿ ಬಂದು ಪ್ರಸಂಗ ಮಾಡ್ತೀರಿ, ಹೌದಾ? ಇನ್ನು ಕೆಲವರೇನಂತ ಹೇಳಿದರೆ,
ಇಲ್ಲಿ ವೇದಿಕೆ ಮೇಲೆ ಬಂದಿದ್ರು ಕೂಡ ನಾನು ಏನು ಪ್ರಸಂಗ ಮಾಡಲಿ ಅಂತೇಳಿ ಚಿಂತೆ ಮಾಡೋರು ಇರ್ಬೋದು, ಹೌದಾ? ಇಂಥವರಿಗೆಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ್ರಯನ ಮೂಲಕ. ಓಕೆ, ಅಂತ್ರಯನ ಎಂಬತಕ್ಕಂಥ ವ್ಯಕ್ತಿಯ ಬಗ್ಗೆ ನೀವು ಕರೀತಾರೆ ಭಾಳ ತುಂಬ ಇಂಟ್ರೆಸ್ಟ್ ಆಗಿದ್ದಾನೆ. ಈತನು ಮೊದಲು ಸ್ನಾನಿಕನಾದ ಯೋಹಾನನು. ಎಷ್ಟು ಜನ ಕೇಳಿದಿರಿ ಸ್ನಾನಿಕನಾದ ಯೋಹಾನನು? ನಿಮ್ಮ ಪಾಸ್ಟರ್ ಹೆಸರು ಹೇಳಿ. ಸನ್ನಿ ಪಾಸ್ಟರ್, ಹೌದಾ? ಹಂಗಾದ್ರೆ ಇನ್ನೊಂದು ಪ್ರಶ್ನೆ, ಯೇಸು ಸ್ವಾಮಿಯ ಪಾಸ್ಟರ್ ಹೆಸರು ಗೊತ್ತಾ? ನಿಮಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದವರು ನಿಮ್ಮ ಪಾಸ್ಟ್ರು, ಹೌದಾ? ಹೌದು. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಟ್ಟವರು ಯಾರು? ಹಂಗಾದ್ರೆ ಯೇಸು ಸ್ವಾಮಿಯ ಪಾಸ್ಟ್ರು ಯಾರು? ಅಷ್ಟೇ. ಯೇಸು ಸ್ವಾಮಿ ಅಷ್ಟೇ ದೊಡ್ಡವನಾದರೂ ಕೂಡ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾ ಸ್ನಾನವನ್ನು ನೋಡಿ ಎಷ್ಟು ತಾಗಿ ಬಾಗಿ ಯೇಸು ಸ್ವಾಮಿಯ ಕೈ ಕೆಳಗೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾನೆ. ಈಗ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಲು ಬರ್ತಾ ಇದ್ದಾನೆ. ಆವಾಗ ಸ್ನಾನಿಕನಾದ ಯೋಹಾನನು, ಇವಾಗ ಯಾವ ಕೆರೆಯಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾನೆ? ಯೋರ್ದಾನ್ ಹೊಳೆ. ಸ್ನಾನಿಕನಾದ ಯೋಹಾನನು ಅಂತೇಳಿದ್ರೆ ಬಹಳ ಸ್ಟ್ರಿಕ್ಟ್ ಆಗಿರತಕ್ಕಂಥ ಮನುಷ್ಯ ಅಂತೇಳಿದ್ರೆ, ಸ್ನಾನಿಕನಾದ ಯೋಹಾನನ ತಂದೆ ಪಾಸ್ಟರ್ ಆಗಿದ್ದಾರೆ, ಪುರೋಹಿತರಾಗಿದ್ದಾರೆ. ಆದರೆ ಅವರು ಮಾತ್ರ ಮನೆಯಲ್ಲಿ ಇರಲಿಲ್ಲ. ಯಾರು? ಸ್ನಾನಿಕನಾದ ಯೋಹಾನನು ತನ್ನ ಮನೆಯಲ್ಲಿ ಇರಲಿಲ್ಲ. ಯಾವುದೋ ಕಾಡಲ್ಲಿ ಬರ್ಗರ್ ತಿಂದ್ಕೊಂಡು, ಬರ್ಗರ ಮತ್ತೇನು ತಿಂದಿದ್ದಾರೆ? ಕರೆಕ್ಟ್, ನಿಮಗೆಲ್ಲ ವಾಕ್ಯ ಚೆನ್ನಾಗಿ ಗೊತ್ತಿದೆ. ಸೊ ಅವರು ಶರ್ಟು ಪ್ಯಾಂಟ್ ಹಾಕೊಂಡಿದ್ರು, ಹೌದಾ? ಮತ್ತೆ ಹೌದಾ? ಒಂಡೆ ರೋಮದಿಂದ ಇರ್ತಕ್ಕಂಥ ಆ ಬಟ್ಟೆ ಧರಿಸ್ಕೊಂಡಿದ್ದಾರೆ. ಆಮೇಲೆ ಸೊಂಡೆಗೆ ಆಮೇಲೆ ಅವರು ಏನು ಊಟ ಮಾಡಿದ್ದಾರೆ ಅಲ್ವಾ? ನಿಜವಾಗಲು ಹಂಗಾದ್ರೆ ನಮ್ಮಂಗಿರ್ಲಿಲ್ಲ. ಅವರು ಮುದ್ದೆ ತಿನ್ಕೊಂಡಿದ್ರು. ಅವರು ನಿಜವಾಗಲೂ ತುಂಬ ಡಿಫ್ರೆಂಟ್ ಆಗಿದ್ರು. ಯಾರು? ಹಂಗಾದ್ರೆ ದೇವರ ಮಕ್ಕಳಾಗಿರುವ ನಾವು ಡಿಫ್ರೆಂಟ್ ಆಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಊರಿನಲ್ಲಿ ನಾವು ಹೇಗಿರ್ಬೇಕು? ಡಿಫ್ರೆಂಟ್ ಆಗಿರ್ಬೇಕು. ಹೆಂಗಿರ್ಬೇಕು? ಎಲ್ಲರೂ ಹೇಳಿ, ನಾವು ಡಿಫ್ರೆಂಟ್ ಆಗಿರ್ಬೇಕು. ಅಂದ್ರೆ ನಮ್ಮನ್ನು ನೋಡಿದ್ರೆ ಜನ ಹೇಳಬೇಕು ಇವರು ದೇವರ ಮಕ್ಕಳು. ಸ್ನಾನಿಕನಾದ ಯೋಹಾನನು ತನ್ನ ಜೀವನವನ್ನು ಮುಡುಪಾಗಿಟ್ಟುಕೊಂಡಿದ್ದನು. ಹೆಂಗಿಟ್ಕೊಂಡಿದ್ದನು ಅಂದರೆ ಆತನು ವಿಶುದ್ಧವಾಗಿ ಪರಿಶುದ್ಧವಾಗಿ ಆತನು ಜೀವನ ಮಾಡ್ತಾ ಇದ್ದನು. ಯಾವುದೇ ಕಾರಣಕ್ಕೂ ಇತರರು ಆತನನ್ನು ನೋಡಿದರೆ ಯಾವುದೂ ಒಂದು ಮಾತು ಅಂದಿಲ್ಲ. ಅದೇ ರೀತಿಯಲ್ಲಿ ಪರಿಶುದ್ಧವಾದ ಜೀವನ. ಆತನು ಕಾಡಿನಲ್ಲಿ ವಾಸವಾಗಿದ್ದನು. ಮಾತ್ರವಲ್ಲ, ಆತನ ಊಟದಲ್ಲಿ ವ್ಯತ್ಯಾಸ, ಆತನ ಬಟ್ಟೆಯಲ್ಲಿ ವ್ಯತ್ಯಾಸ, ಆತನ ನಡೆ ನುಡಿ ಇದೆಲ್ಲ ವ್ಯತ್ಯಾಸ. ಯಾರಿಗೋಸ್ಕರ? ಕರ್ತನ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ. ಈ ದಿನಮಾನಗಳಲ್ಲಿ ನಾವು ಕೂಡ ಯೇಸು ಕ್ರಿಸ್ತನ ಮಾರ್ಗವನ್ನು ಸಿದ್ಧ ಮಾಡಬೇಕು ಅಂತ ಹೇಳಿದರೆ ನಾವು ಡಿಫ್ರೆಂಟ್ ಆಗಿರಬೇಕು, ನಾವು ವ್ಯತ್ಯಸ್ತರಾಗಿರಬೇಕು. ಈ ಪ್ರಾರ್ಥನೆಯ ಮೂಲಕ ನೀವು ಸಹ ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನಗೋಸ್ಕರವಾಗಿ ನಾನು ಸಪ್ರೇಟ್ ಆಗಿದ್ದೇನೆ, ನಿನಗೋಸ್ಕರವಾಗಿ ನನ್ನ ಜೀವನವನ್ನು ನಾನು ಡಿಫ್ರೆಂಟ್ ಆಗಿ. ಕೈ ಎತ್ತಿ ಎಲ್ಲರೂ ಹೇಳಿ, ಕರ್ತನೆ, ನಿನಗೋಸ್ಕರವಾಗಿ, ದೇವರಿಗೋಸ್ಕರವಾಗಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ನಾನು ಕೊಡುತ್ತೇನೆ. ಸ್ನಾನಿಕನಾದ ಯೋಹಾನನ ಹಾಗೆ ನಾನು ಕೂಡ ಜೀವನ ಮಾಡುತ್ತೇನೆ. ಇನ್ನು ಆತನು ಈ ರೀತಿಯಲ್ಲಿ ಪ್ರಸಂಗ ಮಾಡಿದಾಗ ಆತನಿಗೆ ಯಾರೂ ಮಾತನಾಡಲಿಲ್ಲ. ನಾನು ಮಾತನಾಡುವಂಗೆ ಸಾಫ್ಟಾಗಿ ಮಾತನಾಡಲಿಲ್ಲ. ಸ್ನಾನಿಕನಾದ ಯೋಹಾನನು ಹೇಗೆ ಮಾತಾಡಿದನು ಗೊತ್ತಾ? ಅದಕ್ಕೆ ಕನ್ನಡದಲ್ಲಿ ಏನು ಹೇಳೋದು? ಸರ್ಪ
ನಾನು ಹಂಗೆ ಮಾತಾಡಿದರೆ ನೀವು ಯಾವ್ದಾರು ಕೂತಿರ್ತೀರ ಇಲ್ಲಿ? ಅಯ್ಯೋ, ಸಣ್ಣ ಪಾಸ್ಟ್ರು ಯಾರೋ ಪಾಸ್ಟ್ರನ್ನ ಕರ್ಕೊ ಬಂದಿದ್ದಾರೆ, ಅವರು ನಮಗೆ ಬಾಯಿಗೆ ಬಂದಂಗೆ ಹಂಗೆ ಹೇಳಲ್ವಾ? ಏನಮ್ಮ ಹಂಗೆ ಹಿಂದುಗಡೆ ಹಂಗೆ ಹೇಳಲ್ವಾ? ನಮ್ಮ ಮಾತು ನಿಮಗೆ ಇಷ್ಟ ಆಯ್ತಾ? ನಾನು ಎಷ್ಟು ಸಾಫ್ಟಾಗಿ ಮಾತಾಡ್ತಾ ಇದ್ದೀನಿ. ದೇವರ ಜನರೇ ಅಂತ ಪ್ರೀತಿಯಿಂದ ಕರೀತಾ ಇದ್ದೀನಿ. ಸ್ನಾನಿಕನಾದ ಯೋಹನ್ನನು ಹೆಂಗ್ ಕರೆದಿದ್ದಾರೆ? ಎಷ್ಟು ಮೋಸ ಅಲ್ವಾ? ಹಂಗೆ ಕರೆದರೂ ಕೂಡ 100 ಜನ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳಲಿಕ್ಕೆ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಓ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತೇಳಿ ಅನೇಕರು ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನಕ್ಕೆ ಬಂದಿದ್ದಾರೆ. ಇವತ್ತು ನೀವು ವಾಕ್ಯ ಕೇಳ್ತಾ ಇರುವಾಗ ನಾಳೆ ದಿನ ಪ್ರಾರ್ಥನೆ ಮಾಡಬೇಕು, ನಿಮ್ಮ ಮೂಲಕ ಅನೇಕರು ದೀಕ್ಷಾ ಸ್ನಾನ ಹೊಂದಲಿ. ನಿಮ್ಮ ಜೀವನವನ್ನ ನೋಡಿ. ಹಲ್ಲೆಲೂಯಾ. ದೇವರಿಗೋಸ್ಕರವಾಗಿ ನೀವು ಜೀವನ ಮಾಡುವಾಗ ನಿಮ್ಮ ಮೂಲಕ ಅನೇಕರು ದೀಕ್ಷಾ ಸ್ನಾನಕ್ಕೆ ರೆಡಿ ಆಗಲಿ. ಈ 25 ಮುಗಿಯುವುದರೊಳಗಾಗಿ ಅನೇಕರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಅನೇಕರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ವಿಷಯ ಏನು ಗೊತ್ತಾ? ಸೈತಾನನು ಬಿಡಲ್ಲ. ಸೈತಾನನು ಜನರನ್ನ ಬಿಗಿಯಾಗಿ ಹಿಡಿದುಕೊಂಡಿದ್ದಾರೆ. ಅಂದರೆ ಜನರಿಗೆ ಏನು ಹೇಳ್ತಿದ್ದಾರೆ ಗೊತ್ತಾ? ದೀಕ್ಷಾ ಸ್ನಾನ ನೀವು ಮಾಡಿಸ್ಕೋಬಾರ್ದು, ಅಂದರೆ ಕ್ರೈಸ್ತರಾಗ್ಬಿಡ್ತೀರಾ. ನೀವು ಯಾರಾಗ್ಬಿಡ್ತೀರಾ? ಇದು ಕ್ರೈಸ್ತರಾಗುವಂಥದ್ದಲ್ಲ ಮುಖ್ಯ. ನಾವು ಕ್ರಿಸ್ತನಿಗೋಸ್ಕರವಾಗಿ ಜೀವನ ಮಾಡ್ತಿದ್ದೇವೆ, ಸತ್ಯಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೇವೆ. ಸ್ನಾನಿಕನಾದ ಯೋಹನ್ನನು ಅಷ್ಟು ಶಿಸ್ತಾಗಿ ಕಟ್ಟುನಿಟ್ಟಾಗಿ ಮಾತನಾಡಿದ್ರು ಕೂಡ 100 ಜನ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದಾರೆ. ಹಂಗೆ ಇರುವಾಗ ಯೇಸು ಸ್ವಾಮಿ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಬರ್ತಾ ಇರುವಾಗ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಇಗೋ ಲೋಕದ ಪಾಪವನ್ನು ಹೊರುವಂತ ದೇವರ ಕುರಿಮರಿ. ಕೇಳಿದ್ರಾ? ಎಲ್ಲರೂ ಬಂದಾಗ ಈ ಸ್ನಾನಿಕನಾದ ಯೋಹನ್ನನು ಆ ಮಾತು ಕೇಳಲಿಲ್ಲ. ಆದರೆ ಯೇಸು ಸ್ವಾಮಿ ಬಂದಾಗ VIP ಬಂದಂಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈಗೋ ಲೋಕದ ಪಾಪವನ್ನು ಹೊರುವಂತ ದೇವರ ಕುರಿಮರಿ ಅಂದಾಗ ಎಲ್ಲರೂ ಯೇಸು ಸ್ವಾಮಿಯನ್ನು ನೋಡಿದ್ದಾರೆ. ಅಗೋ ಹಿಂದುಗಡೆಯಿಂದ ಬರ್ತಾ ಇದ್ದಾರೆ. ಹಡ್ಕೊಂಡು ಬರ್ತಾ ಇದ್ದಾಗ ಎಲ್ಲ ಜನರು ಆ ಯೇಸು ಸ್ವಾಮಿಯನ್ನೇ ನೋಡ್ತಾ ಇದ್ದಾರೆ. ಆ ಮುಖ ನೋಡಿದ್ರೆ ಒಂದು ಕಲೆ. ಎಲ್ಲರಿಗೂ ಗೊತ್ತಾಯ್ತು ಏನೋ ಒಂಥರ ವ್ಯತ್ಯಾಸ. ಸ್ನಾನಿಕನಾದ ಯೋಹನ್ನನು ಹೇಳ್ತಾ ಇದ್ದಾನೆ, ಅವನು ನನಗಿಂತ ದೊಡ್ಡವನು. ಆವಾಗ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕು ಅಂತೇಳಿ ಬಂದಾಗ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ನೋಡಿ ಯೇಸುವೆ, ನೀನು ನನಗಿಂತ ದೊಡ್ಡವನು, ಆದ್ರಿಂದ ನೀನೇ ನನಗೆ ದೀಕ್ಷಾ ಸ್ನಾನವನ್ನು. ನೋಡಿದ್ರಾ? ದೊಡ್ಡವರ ಕೈನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂತೇಳಿ ಯೇಸು ಸ್ವಾಮಿಗೆ ಬೈಕೆ. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೋಡಿ ನೀನೇ ನನಗೆ ದೀಕ್ಷಾ ಸ್ನಾನ. ಯೇಸು ಸ್ವಾಮಿಗೆ ಎಷ್ಟು ತಾಳ್ಮೆ. ಆತನು ದೇವರಾಗಿದ್ರೂ ಕೂಡ ಆತನು ತುಂಬಾ ತಾಳ್ಮೆ. ಕ್ರೈಸ್ತರಾಗಿರತಕ್ಕಂಥ ನಮಗೆ ತಾಳ್ಮೆ ಇರಬೇಕು. ನಾನು ಎಂಬ ಜಂಬ ಇರಬಾರದು. ಏನಿರಬಾರದು? ಯಾವಾಗಲೂ ನಮ್ಮಲ್ಲಿ ಏನಿರುತ್ತೆ? ನಾನೇನೋ ಮಾಡಿದ್ದೇನೆ, ನಾನು ಅಂತ ಯಾರಿಗೂ ಇರಬಾರ್ದು. ನಾವು ಕ್ರೈಸ್ತರ ಆದ್ಮೇಲೆ ನಮಗೇನಿರಬೇಕು? ಯೇಸು ಕ್ರಿಸ್ತನಂತೆ ಏನಿರಬೇಕು? ಎಲ್ಲರೂ ಹೇಳಿ, ಇನ್ನೊಮ್ಮೆ ಹೇಳಿ. ಎಲ್ಲರಿಗೂ ತಾಳ್ಮೆ ಇದೆಯಾ? ಏನಾದರೂ ಒಂದು ಮಾತಂದ್ರೆ ಯಾಕೋ ಹಂಗೆ ಹೇಳ್ತೀರಾ ಇಲ್ವಾ? ನಾನು ಯಾರು ಗೊತ್ತಾ? ಗುಲ್ಬರ್ಗದವನು. ನಾನು ಯಾರು ಗೊತ್ತಾ? ಮಂಡ್ಯದ ಹುಡುಗ. ಹಂಗೆ ಹೇಳ್ತೀರಾ? ಹೇಳ್ಬಾರ್ದು. ರಕ್ಷಣೆ ಹೊಂದಿದ ಮೇಲೆ ಅದೆಲ್ಲ ನಾವು ರಕ್ಷಣೆ ಹೊಂದ್ಮೇಲೆ ನಾವು ಕುರಿಮರಿ ಹಂಗಿರ್ಬೇಕು. ಹೆಂಗಿರ್ಬೇಕು? ಎಲ್ಲರೂ ಹೇಳಿ.
ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನು ತೆಗೆದಾದ್ಮೇಲೆ ಈ ಸ್ನಾನಿಕನಾದ ಯೋಹಾನನಿಗೂ ಅನೇಕ ಮಂದಿ ಶಿಷ್ಯರಿದ್ದರು. ಅನೇಕ ಮಂದಿ ಶಿಷ್ಯರು ಯೋಹಾನನ ಮಾತುಗಳು ಕೇಳುವುದಕ್ಕಾಗಿ, ಆತನ ಜೊತೆಯಲ್ಲಿ ಸಹಕಾರ ಮಾಡುವುದಕ್ಕಾಗಿ. ಇವಾಗ ಪಾಸ್ಟರ್ ಜೊತೆಯಲ್ಲಿ ಬೇರೆ ಪಾಸ್ಟರ್ಗಳು ಇದ್ದಂಗೆ ಅನೇಕರು ಸಹಕಾರಿಗಳಾಗಿದ್ದರು. ಅದರಲ್ಲಿ ಒಬ್ಬ ಅಂದ್ರೆಯನು. ಎಲ್ಲರೂ ಹೇಳಿ, ಅದರಲ್ಲಿ ಒಬ್ಬ. ಮೊದಲು ಅಂದ್ರೆಯನು ಸ್ನಾನಿಕನಾದ ಯೋಹಾನನ ಶಿಷ್ಯನಾಗಿದ್ದನು. ಆದರೆ ಒಮ್ಮೆ ಯೇಸು ಸ್ವಾಮಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಸ್ನಾನಿಕನಾದ ಯೋಹಾನನನ್ನು ಬಿಟ್ಟು ಯೇಸು ಸ್ವಾಮಿಯ ಜೊತೆಯಲ್ಲಿ ಅಂದ್ರೆಯನು ಸೇರಿಕೊಂಡಿದ್ದಾನೆ. ಇವಾಗ ಯಾರ ಗ್ರೂಪು? ಇವಾಗ ಯಾರ ಜೊತೆಯಲ್ಲಿ ಸೇರಿಕೊಂಡಿದ್ದಾನೆ? ಸ್ನಾನಿಕನಾದ ಯೋಹಾನನನ್ನು ಬಿಟ್ಟು ಇವಾಗ ಯೇಸು ಸ್ವಾಮಿಯ ಜೊತೆಯಲ್ಲಿ ಅಂದ್ರೆಯನು ಸೇರಿಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಮೊದಲನೆಯ ಶಿಷ್ಯ ಯಾರು? ಮರಿಬಾರ್ದು. ಈಗ ನನ್ನ ಕ್ಲಾಸು ನಿಮಗೆ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಯೇಸು ಕ್ರಿಸ್ತನ ಮೊದಲನೆಯ ಶಿಷ್ಯ ಯಾರು? ಅಂದ್ರೆಯನು. ನೀವು ಕೂಡ ಇವತ್ತಿನಿಂದ ನಂಬರ್ 1 ಆಗಿರಬೇಕು. ಮನೆಯಲ್ಲಿ, ಊರಲ್ಲಿ, ಕರ್ನಾಟಕದಲ್ಲಿ. ಎಸ್, ಇವಾಗ ಪಾಸ್ಟರ್ ಇವರೆಲ್ಲ ನಂಬರ್ 1. ಈ 3 ದಿವಸ ಪ್ರಾರ್ಥನೆ ಆದ್ಮೇಲೆ ಇವರೆಲ್ಲ ಯಾರು ಹಿಂದೆ ಇಲ್ಲ, ಎಲ್ಲರೂ ನಂಬರ್ 1. ಕೆಲವರು ಹೇಳ್ತಾ ಇದ್ದಾರೆ, ನಾನು ಎಷ್ಟೇ ಪ್ರಯತ್ನ ಪಟ್ಟಿದ್ರು ಸಹ ನಂಬರ್ 1 ಆಗಲಿಕ್ಕೆ ಚಾನ್ಸಸ್ಸು ಇಲ್ಲ. ನನ್ನ ತಮ್ಮ ಒಬ್ಬ ಇದ್ದಾನೆ. ತಮ್ಮ ಅವನು 3ನೇ ಕ್ಲಾಸಲ್ಲಿ ಓದಿದಾಗ ನನ್ನ ತಮ್ಮನಿಗೆ 50 ಮಾರ್ಕಲ್ಲಿ 0. ಎಷ್ಟು? 50 ಮಾರ್ಕಲ್ಲಿ 0 ಸಿಕ್ತು. ಅವನು ಭಾಳ ಭದ್ರವಾಗಿ ಅಳಿಸದೆ ಅವನು ಮನೆಗೆ ತಗೊಬರ್ತಾ ಇದ್ದಾನೆ. ಯಾಕೆಂದರೆ ನಮ್ಮ ತಂದೆಗೆ ತೋರಿಸ್ಬೇಕು ಅಂತೇಳಿ ತಗೊಬಂದಿದ್ದಾನೆ. ತಗೊಬಂದ್ಬಿಟ್ಟು ಸ್ಲೈಟ್ ನೋಡಿದಾಗ, ಏನು ಮಗ ಇದು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, 50ರಲ್ಲಿ ನಿನಗೆ 0 ಅಂತ ಹೇಳಿದ ಕೂಡ ಅವನು ಹೇಳ್ತಿದ್ದಾನೆ, ಕೆಲವರಿಗೆ ಇದೂ ಸಿಗಲಿಲ್ಲ ಅಂತಾನೆ. ಆಶ್ಚರ್ಯ ಆಗೋಯ್ತು, ನಮ್ಮ ತಂದೆಗೆ ಆಶ್ಚರ್ಯ ಆಗೋಯ್ತು. ಕೆಲವು ಮಕ್ಕಳಿಗೆ 0 ಸಹ ಸಿಕ್ಕಲಿಲ್ಲ ಅಂತಾನೆ. ನಾವು ನಂಬರ್ 1 ಆಗಿರ್ಬೇಕು. ಹೇಗಿರ್ಬೇಕು? ನಂಬರ್ 1. ಇವತ್ತು ಓದೋ ಮಕ್ಕಳು ಕೈ ಎತ್ತಿ, ಓದೋ ಮಕ್ಕಳು, ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರೆಲ್ಲ ಕೈ ಎತ್ತಿ. ಯೇಸುವಿನ ನಾಮದಲ್ಲಿ ಇವರು ನಂಬರ್ 1 ಆಗಲಿ. ನಂಬರ್ 1. ಓಕೆ. ಸೊ ಅಂದರೆ ನಾವು ದೇವರ ಮಕ್ಕಳಾಗಿರುವಾಗ ದೇವರು ನಮಗೆ ಪರಲೋಕದ ಜ್ಞಾನವನ್ನು ಕೊಡ್ತಾನೆ. ಸೊ ಆ ಪರಲೋಕದ ಜ್ಞಾನದಿಂದ ನಾವೆಲ್ಲ ಹೇಗಾಗ್ತೀವಿ? ನಂಬರ್ 1. ಅವಾಗ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ನಂಬರ್ 1 ಯಾರು? ಅಂದ್ರೇನು? ಸಿ, ನಂಬರ್ 1 ಆದ್ಮೇಲೆ ಯಾವಾಗಲೂ ಅವನನ್ನು ಗುರುತಿಸಬೇಕು ಅಲ್ವಾ? ಗುರುತಿಸ್ಬೇಕಾ ಬೇಡವಾ? ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಮೊದಲನೇದವನು ಯಾರು? ಅಂದ್ರೆಯ. ಇವತ್ತಿನ ದಿನದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಮನೆಯಲ್ಲಿ ನೀವು ನಂಬರ್ 1 ಆಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮ್ಮ ಆಶೀರ್ವಾದಗಳಲ್ಲಿ, ನಿಮ್ಮ ಊರಿನಲ್ಲಿ ನೀವು ನಂಬರ್ 1 ಆಗಿರಲಿ ಯೇಸುವಿನ ನಾಮದಲ್ಲಿ. ಎಷ್ಟು ಜನ ಬಯಸ್ತೀರಿ, ಯೇಸು ಕ್ರಿಸ್ತನನ್ನ ನಾನು ನಂಬಿರುವುದರ ಕಾರಣ ನನ್ನ ಮನೆಯಲ್ಲಿ ನಂಬರ್ 1 ಆಗಲಿ. ದೇವರು ನಿಮ್ಮನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಆತ್ಮೀಕವಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಶಾರೀರಿಕವಾಗಿ ಆಶೀರ್ವಾದ ಮಾಡಲಿ. ಸೊ ಜನ ನೋಡುವಾಗ ಯೇಸು ಕ್ರಿಸ್ತನನ್ನು ನಂಬಿರುವುದರ ಕಾರಣ ನಾವು ಏನಾಗಿದ್ದೇವೆ? ನಂಬರ್ 1. ಓಕೆ. ನಾವು ಯೇಸು ಕ್ರಿಸ್ತನ ಶಿಷ್ಯರಲ್ಲಿ 1ನೇಯವನು ಯಾರು? ಅವನು ಯಾರಾಗಿದ್ದನು? ಬೆಸ್ತನಾಗಿದ್ದನು. ಯಾರಾಗಿದ್ದನು? ಇನ್ನು ಅದು ಮಾತ್ರ ಅಲ್ಲದೆ ಪೇತ್ರ. ನಿಮಗೆಲ್ಲರಿಗೂ ಗೊತ್ತಾ? ಪೇತ್ರ ಗೊತ್ತಾ ಎಲ್ಲರಿಗೂ? ಪೀಟರ್. ಪೇತ್ರನನ್ನ ಎಲ್ಲರಿಗೂ ಗೊತ್ತು. ಪೇತ್ರನ ತಮ್ಮ ಇವನು, ಗೊತ್ತಾಯ್ತಾ? ಪೇತ್ರನನ್ನ ಯೇಸುವಿನ ಬಳಿಗೆ ಕರೆತಂದಿದ್ದು ಯಾರು? ಅಂದ್ರೆಯ. ಆದರೆ ನೀವು ನೋಡಿ, ಪೀಟರ್ ಫೇಮಸ್ ಆದ.
ಅಂದ್ರೆಯ ಪೀಟರ್ ಏನಾದ? ತುಂಬ ಫೇಮಸ್ ಆಗಿದ್ದಾನೆ. ಆದರೆ ಅಂದ್ರೆಯ ಕೆಲವೊಮ್ಮೆ ನಾವು ಚಿಂತೆ ಮಾಡ್ತೀವಿ, ನಾವು ಮೊದಲು ಬಂದಿದ್ರು ಕೂಡ ನಾವು ಫೇಮಸ್ ಆಗಲಿಲ್ಲ, ಯಾರಿಗೂ ನಮ್ಮ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಇನ್ನೊಂದು ವಿಷಯ ಗೊತ್ತಾ, ಈ ಪೇತ್ರನು ಫೇಮಸ್ ಆದಾಗ ಅದರ ಪ್ರತಿಫಲ ಎಲ್ಲ ಸ್ವರ್ಗದಲ್ಲಿ ಸಿಗುತ್ತೆ. ಯಾರಿಗೆ? ಅಂದ್ರೇನಿಗೆ. ಯಾರಿಗೆ ಸಿಗುತ್ತೆ? ಪೇತ್ರನನ್ನ ಪರಿಚಯ ಮಾಡಿ ಕೊಟ್ಟಿರುವುದರಿಂದ ಯಾರಿಗೆ ಪ್ರತಿಫಲ ಸಿಗುತ್ತೆ? ಪೇತ್ರನು ಪ್ರಸಂಗ ಮಾಡಿದಾಗ 3,000 ಜನ. ಎಷ್ಟು ಜನ? ಯಾರು ಪರಿಚಯ ಮಾಡಿದ್ದು? ಯಾರಿಗೆ ಪ್ರತಿಫಲ ಸಿಗುತ್ತೆ? ಹಂಗಾದರೆ ನಿಮ್ಮ ಸೇವೆಯ ಮೂಲಕ ಯಾರಾದರೂ ದೇವರ ಕಡೆಯಲ್ಲಿ ಬಂದರೆ ಪ್ರತಿಫಲ ಯಾರಿಗೆ? ಇವತ್ತಿನ ದಿನದಲ್ಲಿ ಪರಲೋಕದ ಪ್ರತಿಫಲ ನಿಮಗಿರುತ್ತೆ. ಪ್ರಿಯರೇ, ಇವತ್ತಿನಿಂದ ದೇವರ ಸೇವೆ ಮಾಡ್ರಿ. ಹಲ್ಲೆಲೂಯಾ. ಒಂದು ವೇಳೆ ನೀವು ನಿಮ್ಮ ಮೂಲಕ ಮುಂದೆ ಬಂದವರು 100 ಜನರನ್ನ ಕರೆದುಕೊಂಡು ಬಂದಿರಬಹುದು, ನೀವು ಯಾರನ್ನು ಕರ್ಕೊಂಡ್ಬರಲಿಲ್ಲ. ಆದರೆ ಅವರು ಎಷ್ಟು ಜನರನ್ನ ಕರೆದುಕೊಂಡು ಬಂದಿದ್ದರೂ ಕೂಡ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ. ಹಂಗಿರುವುದಾದರೆ ಇವತ್ತಿನಿಂದ ದೇವರ ಸೇವೆಯನ್ನು ನಾವು ಮಾಡಬೇಕು. ಎಷ್ಟು ಜನ ಮಾಡ್ತೀರಾ? ನಾನೆಲ್ಲರಿಗೂ ಸೇವೆ ಮಾಡಿದ್ದೀನಿ, ನಾನೆಲ್ಲರಿಗೂ ಸುವಾರ್ತೆ ಸಾರಿದ್ದೀನಿ, ಅನೇಕರು ದೇವರ ಕಡೆಗೆ ಬಂದಿದ್ದಾರೆ, ಆದರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಯಾರು ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮೂಲಕ ಯಾರಾದರೂ ದೇವರ ಕಡೆಯಲ್ಲಿ ಬಂದಿದ್ದಾರೆ, ಅವರು ಸೇವಕರಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ದೊಡ್ಡದು. ಹಲ್ಲೆಲೂಯಾ. ಆದ್ದರಿಂದ ಇವತ್ತಿನಿಂದ ಆತ್ಮಭಾರದಿಂದ ನಾವು ಸೇವೆ ಮಾಡಬೇಕಾಗಿದೆ. ಎಲ್ಲರೂ ಹೇಳಿ, ನಾನು ನಿಮ್ಮ ಊರಿಗೆ ಗುಲ್ಬರ್ಗ ಆಗಲಿ, ಬೀದರ ಆಗಲಿ, ಹಾಸನ ಆಗಲಿ, ಮಂಡ್ಯ ಆಗಲಿ, ಬಳ್ಳಾರಿ ಆಗಲಿ, ಯಾವುದೇ ಸ್ಥಳದಲ್ಲಾಗಲಿ ಸುವಾರ್ತೆ ಸಾರಕ್ಕೆ ಹೋಗುವಾಗ ನಿಮ್ಮ ಮೂಲಕ ಜನ ಮುಂದೆ ಬಂದರೆ, ಅವರ ಮೂಲಕ 100 ಜನ ಬಂದಿದ್ದರೂ ಕೂಡ ಅದರ ಪ್ರತಿಫಲ ಪರಲೋಕದಲ್ಲಿ ನಮಗೆ ಸಿಗುತ್ತದೆ. ಆದ್ದರಿಂದ ನೀವು ಹೇಳಿ, ಇವತ್ತಿನಿಂದ ನಾವೆಲ್ಲರೂ ಸೇವೆ ಮಾಡ್ತೀರಾ ಇಲ್ವಾ? ಅಂದ್ರೆ ಹಾಗೆ ನಾವೇನು ಮಾಡಬೇಕು? ಇನ್ನು ನೆಕ್ಸ್ಟ್, ಯೇಸು ಕ್ರಿಸ್ತನ ಮೊದಲನೇ ಶಿಷ್ಯನಾಗಿದ್ದನು ಅಂದ್ರೇನು? ಆಮೇಲೆ ಈಗ ಪೇತ್ರನನ್ನ ಯೇಸು ಕ್ರಿಸ್ತುವಿನ ಬಳಿಗೆ ಕರೆತಂದಿದ್ದಾರೆ. ಮಾತ್ರವಲ್ಲದೆ ಅಪೊಸ್ತಲರುಗಳಲ್ಲಿ ಎಲ್ಲರಿಗೂ ಆತನ ಬಗ್ಗೆ ಗೊತ್ತಿತ್ತು. ಅದು ಮಾತ್ರವಲ್ಲದೆ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 8ರಿಂದ 9 ವಾಕ್ಯಗಳು. ಓಕೆ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂಡಿಸಿರಿ ಅಂದನು. ಸಾಕು. ಇದು ನೀವೆಲ್ಲ ಕೇಳಿದಿರಿ ಅಲ್ವಾ? ಒಂದು ಹಾಡಿದೆ, 5 ರೊಟ್ಟಿ 2 ಮೀನು 5,000 ಜನರಿಗೆ, 5 ರೊಟ್ಟಿ 2 ಮೀನು 5,000 ಜನರಿಗೆ ಹಂಚಿಕೊಟ್ಟನೋ, ಅಲ್ಲಿ ಮಹಿಮೆಯ ಹೊಂದಿದನೋ. ಹಂಚಿಕೊಟ್ಟನೋ, ಅಲ್ಲಿ ಮಹಿಮೆಯ ಹೊಂದಿದನು. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ. ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕ. ಓಹೋ, ಜನಿಸಿ ಬಂದಾನೋ ನಮ್ಮ ಲೋಕದ ರಕ್ಷಕ. ಹೇ ಹೇ, ಕಾನ ಎಂಬ ಊರಿನಲ್ಲಿ ಮದುವೆಯ ಮನೆಯಲ್ಲಿ ಹೋದನೋ. ಕಾನ ಎಂಬ ಊರಿನಲ್ಲಿ ಮದುವೆಯ ಮನೆಯಲ್ಲಿ ಹೋದನೋ. ನೀರನ್ನು ತೆಗೆದಾನೋ, ಅಲ್ಲಿ ದ್ರಾಕ್ಷರಸ ಮಾಡಿದನು. ಓ, ನೀರನ್ನು ತೆಗೆದಾನೋ, ಅಲ್ಲಿ ದ್ರಾಕ್ಷರಸ ಮಾಡಿದನು. ಹೇ ಹೇ, ನಮ್ಮ ಯೇಸು ನಮ್ಮ
ಬಡವರ ಮನೆಯಲ್ಲಿ ಜನಿಸಿದ ಓ ನಮ್ಮ ಯೇಸು ನಮ್ಮ ಕರ್ತ. ಬಡವರ ಮನೆಯಲ್ಲಿ ಜನಿಸಿದ, ಜನಿಸಿ ಬಂದಾನು ನಮ್ಮ ಲೋಕದ ರಕ್ಷಕ. ಜನಿಸಿ ಬಂದಾನು ನಮ್ಮ ಲೋಕದ ರಕ್ಷಕ. ಕರಗಳೆತ್ತಿ ಸ್ತೋತ್ರ ಮಾಡೋಣ. ಆವಾಗ 5 ರೊಟ್ಟಿ 2 ಮೀನಿನಿಂದ ಎಷ್ಟು ಸಾವಿರ ಜನರಿಗೆ ಊಟ ಕೊಟ್ಟಿದ್ದಾನೆ. ಇವಾಗ ಯೇಸು ಸ್ವಾಮಿಯ ಬಳಿಯಲ್ಲಿ ನಿರಂತರವಾಗಿ ಆತನ ಮಾತನ್ನು ಕೇಳುತ್ತಾ ಜನರುಗಳು ಕೂತಿದ್ದಾರೆ. ಊಟ ಮಾಡುವಂಥದ್ದನ್ನು ಸಹ ನೀವು ಯೋಚನೆ ಮಾಡಿ. ಹಂಗೆ ಕಂಟಿನ್ಯೂಸ್ ಆಗಿ ಊಟ ಮಾಡದೆ ಎಲ್ಲ ಮರೆತು ಯೇಸು ಸ್ವಾಮಿಯ ಬಳಿಯಲ್ಲಿ ಇರಬೇಕು ಅಂತ ಹೇಳಿದರೆ ಆತನ ಮೇಲೆ ಇರತಕ್ಕಂಥ ಅಭಿಷೇಕ ಎಷ್ಟು ದೊಡ್ಡದು. ಆ ಮಾತುಗಳು ಕೇಳಿ 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 ಊಟ ಮಾಡುವಂಥದನ್ನ, ನಿದ್ದೆ ಮಾಡುವಂಥದನ್ನ ನೀವೆಲ್ಲ ಕೂತ್ಕೊಂಡಿದ್ದಂಗೆ. ಹೌದಾ ಇಲ್ವಾ? ದೇವರ ಸನ್ನಿಧಾನದಲ್ಲಿರುವಾಗ ನಾವು ಎಲ್ಲ ಮರೆತು ಬಿಡಬೇಕು. ದೇವರೇ ದೊಡ್ಡದು. ಅದೇ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ದೇವರು ಮನುಷ್ಯರು ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಹೌದೇನೋ? ಹೌದಾ? ಅವಾಗ ದೇವರು ನಮಗೆ ಕೊಡುವಾಗ, ಪರಲೋಕ ದೇವರು ನಮ್ಗೆ ಕೊಡುವಾಗ ಧಾರಾಳವಾಗಿ ಕೊಡುವವನಾಗಿದ್ದಾನೆ. ನೋಡಿ, ಈತ ಪ್ರಸಂಗ ಮಾಡುತ್ತಾ ಇದ್ದನು ಯೇಸು ಸ್ವಾಮಿ. ಜನರು ಕೇಳುತ್ತಾ ಇದ್ದರು ಊಟ ಮಾಡುವಂಥದ್ದು, ಅದೇ ರೀತಿಯಲ್ಲಿ ನಿದ್ದೆ ಮಾಡುವಂಥದ್ದೆಲ್ಲ ಮರೆತು ಬಿಟ್ಟು ಜನ ಕೇಳುತ್ತಾ ಇದ್ದಾರೆ. ಹೋಗ್ಬೇಕು ಅಂದಾಗ ಶಿಷ್ಯರು ಹೇಳಿದ್ದಾರೆ, ಪಾಪ ಇವರು ಹೋಗ್ಬೇಕಾದ್ರೆ ಊಟ ಮಾಡಲಿಲ್ಲ, ಯಾರಾದರೂ ದಾರಿಯಲ್ಲಿ ಬಿದ್ದು ಹೋಗ್ತಾರೆ, ಆದ್ರಿಂದ ಅವರಿಗೆ ಬೆಲ ಇಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಗೊತ್ತಾ? ನೀವೇ ಇವರಿಗೆ ಊಟ ಕೊಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಕ್ಕೆ ಶಿಷ್ಯರು, ಅಯ್ಯೋ ಸ್ವಾಮಿ, ಇವಾಗ ಯೇಸು ಸ್ವಾಮಿಗೆ ಹೇಳಿದ್ದೆ ಏನಾಗೋಯ್ತು? ತಪ್ಪಾಗೋಯ್ತು. ನಾವು ಇವರಿಗೆ ಎಲ್ಲಿಂದ ಊಟ ಕೊಡಲಿ? ಅಲ್ಲಿ ಸೂಪರ್ ಮಾರ್ಕೆಟ್ ಇರಲಿಲ್ಲ, ಅಲ್ಲಿ ಅಂಗಡಿ ಪಂಗಡಿ ಯಾವುದು ಇರಲಿಲ್ಲ. ಇದು ಊಟ ಇಷ್ಟು ಜನರಿಗೆ ತಗೋಬೇಕು ಅಂತ ಹೇಳಿದ್ರೆ ಅವ್ರ ಕೈನಲ್ಲಿ ದುಡ್ಡು ಬೇರೆ ಇಲ್ಲ, ಏನು ಮಾಡಲಿ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಗೊತ್ತಾ? ಇಷ್ಟು ಜನ ಕೂತಿದ್ದಾರಲ್ವಾ, ನೀವು ನೋಡಿ ಯಾರಾದರೂ ಬಾಲಕನ ಕೈಲಿ ಏನಾದರೂ ಇದೆಯಾ ಅಂತ ನೋಡೋಣ ಅಂತ ಯೇಸು ಸ್ವಾಮಿ ಹುಡುಕ್ತಾ ಇದ್ನು. ಎಲ್ಲರಿಗೂ ಹುಡುಕ್ತಾ ಇದ್ರು. ಯಾರ ಕೈನಲ್ಲಿ ಏನಾದರೂ 3 ದಿವಸ ಯಾರಾದರೂ ಊಟ ಇಟ್ಕೊಂಡಿರ್ತಾರ? ಇವ್ರ ಕೈನಲ್ಲಿ ಬಿಸ್ಕಟ್ ಕೊಟ್ಟರೆ ಇವರು 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. 2 ಸೆಕೆಂಡು ಅಲ್ವಾ? ಇಟ್ಕೊಂಡಿರಲ್ಲ ಮಕ್ಕಳು. ಸಿಕ್ಕಿದ ಕೂಡಲೇ ಅವ್ರು ಏನು ಮಾಡ್ತಾರೆ? ಅವ್ರು ತಿನ್ಕೋತಾರೆ. ಆಮೇಲೆ ಯೇಸು ಸ್ವಾಮಿ ಎಲ್ಲರ ಕೈನಲ್ಲಿ ಹುಡುಕ್ತಾ ಇದ್ದಾಗ ಹುಡುಕುತ್ತಾ ಒಬ್ಬ ಬಾಲಕ, ಅವನ ಕೈಲಿ ಏನಿದೆ? ಅವನು ಏನೋ ಮಾಡಲಿಲ್ಲ, ಊಟ ಮಾಡಲಿಲ್ಲ. ಅದು ಯಾರು ಹುಡುಕಿದ್ದು ಗೊತ್ತಾ? ಅಂದ್ರೇನು? ಯಾರು? ಆಮೇಲೆ ಅವನಿಗೆ ಎಷ್ಟೊಂದು ಕ್ಷಮೆ ಇರಬೇಕಲ್ವಾ? 5,000 ಜನ. ಇವಾಗ ನಾನು ಇವನನ್ನು ಕಳಿಸ್ತಾ ಇದ್ದೀನಿ ಇಲ್ಲಿಂದ, ನಾನು ಇವನಿಗೆ ಇಲ್ಲಿಂದ ಕಳಿಸ್ತಾ ಇದ್ದೀನಿ. ಇಷ್ಟು ಜನರಿಗೆ ನಿಮ್ಮ ಹೆಸರು ಏನು ಅಂತ ಕೇಳ್ಕೊಬಾ ಅಂತ ಹೇಳಿದ್ರೆ ಟೈಮ್ ಎಷ್ಟಾಗುತ್ತೆ ಹೇಳಿ? ಕೂತ್ಕೋಪ ರಾಜಾ, ಎಷ್ಟಾಗುತ್ತೆ ಅಲ್ವಾ? ಎಲ್ಲರಿಗೂ ನಿಮ್ಮ ಹೆಸರೇನು ಅಂತ ಕೇಳ್ಕೊಬರ್ಲಿಕ್ಕೆ ಎಷ್ಟು ಟೈಮ್ ಆಗುತ್ತಲ್ವಾ? 5,000 ಜನರ ಹತ್ರ ಕೇಳ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಕೈನಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ಟೈಮ್ ಎಷ್ಟಾಗುತ್ತೆ? ಅಷ್ಟು ಅಲ್ಲ, ಈ ಶಿಷ್ಯನ ತಾಳ್ಮೆ ಎಷ್ಟಿರಬೇಕು ಅಂದ್ರೆ ಏನು? ಸಮಾಧಾನದಿಂದ ಎಲ್ಲರ ಕೈಲಿ ಹುಡುಕ್ತಾ ಇದ್ದಾನೆ, ಯಾರ ಕೈನಲ್ಲಿ ಏನಿದೆ ಅಂದ್ರೆ ಅವನ ಉದ್ದೇಶ ಏನಂತ ಹೇಳಿದರೆ, ಯಾರಾದರ ಕೈನಲ್ಲಿ ಏನಾದರೂ ಇದ್ರೆ ಅದನ್ನ ತೆಗೆದು ಎಲ್ಲರಿಗೂ. ಅಂದ್ರೇನು? ಇವತ್ತು ನಾವು ಪ್ರತಿಯೊಬ್ಬರು ಅಂದ್ರೇನ ಸ್ವಭಾವ ಇರಬೇಕು. ನಾನು ಮೊದಲೇನು ಹೇಳಿದನು? ಯೇಸು ಸ್ವಾಮಿಯ ಮೊದಲನೆಯ ಶಿಷ್ಯ ನಂಬರ್ 1. ಅವನ ಅಷ್ಟು ಫೇಮಸ್ ಆಗಿರಲಿಲ್ಲ. ಪೇತ್ರನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವಾಗ 5,000 ಜನರಿಗೆ ಊಟ ಬೇಕು ಅಂತಾಗ ಎಲ್ಲರ ಕೈನಲ್ಲಿ ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ಕೊನೆಗೆ ಅವನಿಗೆ ಎಷ್ಟು ಸಿಕ್ತು? 5 ರೊಟ್ಟಿ
ಅಷ್ಟು 5,000 ಜನರಿಗೆ ಸಾಕಾಗುತ್ತಾ? ಸಾಕಾಗುತ್ತಮ್ಮ? ಅಲ್ಲಿ ಲಾಸ್ಟಲ್ಲಿ ಸಾಕಾಗುತ್ತಾ? ಸಾಕಮ್ಮ? ಸಾಕಾಗಲ್ಲ ಅಲ್ವಾ? ಆದರೂ ಕೂಡ ಅಂದ್ರೆ ಏನ್ ಮಾಡಿದಾನೆ ಗೊತ್ತಾ? ಈ 5 ರೊಟ್ಟಿ 2 ಮೀನು ಯಾರ ಕೈಗೆ ತಂದಿದ್ದಾರೆ? ಯೇಸು ಸ್ವಾಮಿಯ ಬಳಿಯಲ್ಲಿ ತಂದಿದ್ದಾರೆ. ಅವನ ನಂಬಿಕೆ ಎಷ್ಟಿರ್ಬೋದು ಅಲ್ವಾ? ಅವನಿಗೆ ಒಂದು ವಿಷಯ ಗೊತ್ತು, ಯೇಸು ಸ್ವಾಮಿಯ ಕೈಗೆ ಕೊಟ್ರೆ ಸ್ವಾಮಿ ಅದ್ಭುತ ಮಾಡೇ ಮಾಡ್ತಾನೆ. ಹಲ್ಲೆಲೂಯ. 5,000 ಜನರನ್ನ ಹುಡುಕಿ ಕೊನೆಗೆ ಬಾಲಕನ ಕೈಯಲ್ಲಿ 5 ರೊಟ್ಟಿ 2 ಮೀನಿದ್ದಾಗ ಕೊಡಪ್ಪ ಸ್ವಾಮಿ. ಮಕ್ಕಳಿಗೆ ಕೇಳಿದ್ರೆ ಕೆಲವೊಮ್ಮೆ ಇವರು ಕೊಡಲ್ಲ. ಇವರು ಅಯ್ಯೋ ನಮ್ಮ ತಾಯಿ ಕೊಟ್ಟು ಕಳಿಸಿದ್ದು ನನಗೆ ಬೇಕು ಅಂತೇಳಿ ಈ ಚಿಕ್ಕ ಮಕ್ಕಳು ಕೈಗೆ ಏನು ಸಿಕ್ಕಿದ್ರು ಕೊಡಲ್ಲ. ಆದರೆ ಇವನೇನ ಕೊಟ್ಬಿಟ್ಟ. ಇವನು ಕೊಟ್ಟಿದ್ದ ಕೂಡಲೇ ಅಂದ್ರೆ ಏನು, ಅದನ್ನೇ ತೆಗೆದುಕೊಂಡು ಯಾರ ಕೈಗೆ ಕೊಟ್ಟಿದ್ದಾರೆ? ಕೆಲವೊಮ್ಮೆ ಆಂದ್ರೇನು ನಮ್ಮಂಗಿದ್ರೆ ಯಾರಿಗೂ ಗೊತ್ತಾಗಲ್ಲ, ಸೈಲೆಂಟ್ ಆಗಿ ನನಗೆ ಸಿಕ್ತು, ನಾನು 3 ದಿವಸ ಆಯ್ತಲ್ಲ ನಾನು ಊಟ ಮಾಡಲಿಲ್ಲ, ಸದ್ಯಕ್ಕೆ ನನಗೆ ಸಿಕ್ಕಿದ್ದು ನನ್ನ ಕೈಗೆ ಇರಲಿ ಅಂತೇಳಿ ಊಟ ಮಾಡ್ಬೋದಿತ್ತು. ಆದರೆ ಎಲ್ಲರಿಗೂ ಹಂಚಿಕೊಡ್ಲಿಕ್ಕೆ ಆಂದ್ರೇನು ತಯಾರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನ ನಿಮಗೆ ಸಿಕ್ಕಿದಂತ ಈ ಸಂತೋಷ ಹಂಚಬೇಕು. ಹಲ್ಲೆಲೂಯಾ. ರೆಡಿಯಾಗಿದ್ದೀರಾ? ರೆಡಿಯಾಗಿದ್ದೀರಾ? ನಿಮಗೆ ಸಿಕ್ಕಿದಂತ ಸಂತೋಷ ನೀವು ಹಂಚಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಊರಿನಲ್ಲಿ ಹೇಳಬೇಕು, ಯೇಸು ಸ್ವಾಮಿ ನನಗೆ ಸಂತೋಷ ಕೊಟ್ಟಿದ್ದಾನೆ, ಅದನ್ನು ನಾನು ಹಂಚ್ತಾ ಇದ್ದೇನೆ. ಈ 5 ರೊಟ್ಟಿ 2 ಮೀನು ಯೇಸು ಕ್ರಿಸ್ತುವಿನ ಕೈಗೆ ಕೊಟ್ಟಾಗ ಯೇಸು ಸ್ವಾಮಿ ಆಂದ್ರೇಯನ ಮುಖಕ್ಕೆ ನೋಡಿದ್ದಾರೆ. ಆಂದ್ರೇಯನು ಆವಾಗ ಹೇಳಿಲ್ಲ ನಾನೇ ಕೊಟ್ಟಿದ್ದು ಅಂತ ಹೇಳಲಿಲ್ಲ. ಆ ಸಮಯದಲ್ಲೂ ಶಾಂತವಾಗಿದ್ದಾನೆ. ಅವನ ಹೆಸರು ಹೊರಗಡೆ ಬರಲೇ ಇಲ್ಲ. ಆಮೇಲೆ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಈ 5 ರೊಟ್ಟಿ 2 ಮೀನು ನೋಡ್ಬೇಕು. ಇವಾಗ ಎಲ್ಲರೂ ಎಲ್ಲಿದ್ದಾರೆ ಗೊತ್ತಾ? ಏನು ಇಲ್ಲದೆ ಇರತಕ್ಕಂಥ ಬರಿದಾಗಿರತಕ್ಕಂಥ ಸ್ಥಳದಲ್ಲಿ ಇದ್ದಾರೆ. ಅಲ್ಲಿ ಅಂಗಡಿ ಪಂಗಡಿ ಯಾವುದೂ ಇರಲಿಲ್ಲ, ಸೂಪರ್ ಮಾರ್ಕೆಟ್ ಇರಲಿಲ್ಲ. ಯೇಸು ಸ್ವಾಮಿಯ ಕೈಗೆ 5 ರೊಟ್ಟಿ 2 ಮೀನು ಕೊಟ್ಟಾಗ 5,000 ಜನ ಯೇಸು ಸ್ವಾಮಿಗೆ ನೋಡ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ತಾ ಇದ್ದಂಗೆ. ದೇವರೇ ಇದರಲ್ಲಿ ಏನಾಗುತ್ತೆ ಸ್ವಾಮಿ ಅಂತೇಳಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು ತನ್ನ ಶಿಷ್ಯರ ಕೈಗೆ ಕೊಟ್ಟಾಗ, ಆಮೇಲೆ ಇನ್ನೊಂದು ವಾಕ್ಯ ಯೇಸು ಸ್ವಾಮಿ ಜನರಿಗೆ ಹಿಂಗೆ ಹೇಳಿದ್ದಾನೆ. ಇವಾಗ ಅದು ಚೆನ್ನಾಗಿ ಓದಬೇಕು ನೀವು, ಆಯ್ತಾ? ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 8ರಿಂದ ಇನ್ನು ಸ್ವಲ್ಪ ಓದ್ತೀರಾ? ಓದಿ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಯೇಸು ಆ ಜನರನ್ನು ಊಟಕ್ಕೆ ಕುಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು. ಆ ಜನ ಹೆಂಗೆ ಕೂತಿದ್ದಾರೆ ಇಲ್ಲಿ? ಆಕ್ಚುಲಿ ಅದು ಕನ್ನಡದಲ್ಲಿ ಇಲ್ಲ ಅಂತ ಕಾಣುತ್ತೆ ಅಲ್ಲ. ಯೋಹಾನನ ಸುವಾರ್ತೆಯಲ್ಲಿ ಇಲ್ಲ, ಬೇರೊಂದು ಸುವಾರ್ತೆಯಲ್ಲಿ ಕರೆಕ್ಟ್ ಆಗಿದೆ. ಅವರು ಹೆಂಗ್ ಕೂತಿದ್ದಾರೆ? ಸಾಲಾಗಿ. ಅಂದ್ರೆ ಇಲ್ಲಿ ಊಟ ಸಿಕ್ಕಿದ ಕೂಡಲೇ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಕೂತ್ಕೊಳ್ಳುವಂಥದ್ದಲ್ಲ. ಯೇಸು ಸ್ವಾಮಿ ಯಾವಾಗಲೂ ಡಿಸಿಪ್ಲಿನ್ ಆಗಿದೆ, ಅಂದ್ರೆ ಶಿಸ್ತಾಗಿ. ಎಲ್ಲರೂ ಹೇಳಿ, ಎಲ್ಲರೂ ಇನ್ನೊಮ್ಮೆ ಹೇಳಿ. ದೇವರ ಮಕ್ಕಳಿಗೆ ಏನಿದೆ? ಶಿಸ್ತು. ಎಲ್ಲರೂ ಮನೆಯಲ್ಲಿ ಶಿಸ್ತಾಗಿದ್ದಾರಾ? ಹೌದಾ? ನಾವು ಹೆಂಗಿರ್ಬೇಕು? ಶಿಸ್ತಾಗಿರ್ಬೇಕು. ಯೇಸು ಸ್ವಾಮಿ ಊಟ 5,000 ಜನರಿಗೆ ಬಡಿಸಿ ಎಲ್ಲಾರ ಕೂತ್ಕೊಳ್ಳಿ, ಹೆಂಗಾದ್ರೆ ಕೂತ್ಕೊಳ್ಳಿ ಅಂತ ಹೇಳಿದ್ರ? ಇಲ್ಲ. ಜನರನ್ನ ಆ ಹುಲ್ಲಿನ ಮೇಲೆ ಹೆಂಗೆ ಕೂತಿದ್ದಾರೆ? ಸಾಲಾಗಿ. ಹೆಂಗೆ ಹೇಳಿ? ಅದಕ್ಕೆ ನಾವು ಇಲ್ಲಿ ಬಂದಾಗ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೂತಿದ್ದೀವಿ ನೋಡಿದ್ರ? ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅಲ್ವಾ? ಸಾಲಾಗಿ ಎಲ್ಲರೂ ಅಲ್ಲಿ ಇಲ್ಲಿ ಕೂತ್ಕೊಳ್ಳಿಲ್ಲ, ಸಾಲಾಗಿ. ಅಂದರೆ ನಮ್ಮ ಕ್ರೈಸ್ತ ಜೀವನದಲ್ಲಿ ನಮಗೆ ಶಿಸ್ತಿರಬೇಕು. ಏನಿರಬೇಕು? ಎಲ್ಲರೂ ಹೇಳಿ. ನಮ್ಮನ್ನ ನೋಡಿ ಜನ ಕಲಿಬೇಕು.
ಒಂದು ಉದಾಹರಣೆ ಹೇಳ್ತೀರಾ ಶಿಸ್ತಿಗೆ? ಸ್ಕೂಲಲ್ಲಿ ಹೆಂಗೋಗ್ಬೇಕು? ಚರ್ಚಲ್ಲಿ ಟೈಮಿಂಗ್ ಬರಬೇಕು. ಚರ್ಚಲ್ಲಿ 10 ಗಂಟೆ ಅಂತ ಹೇಳಿದರೆ 11 ಗಂಟೆಗೆ ಬರಬಾರ್ದು. ಎಷ್ಟೊತ್ತಿಗೆ ಬರಬೇಕು? ಇಲ್ಲಿ 10 ಗಂಟೆಗೆ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಎಷ್ಟೊತ್ತಿಗೆ ಬರಬೇಕು ಬಸ್ಟ್ರೆ? ಅಂದರೆ ಅದೇ ಶಿಸ್ತು. ಏನಿರಬೇಕು? ಅದೇ ಶಿಸ್ತು. ಆ ಕ್ರೈಸ್ತ ಮಕ್ಕಳಾಗಿರುವ ನಾವು ಹೇಗಿರಬೇಕು? ಶಿಸ್ತಾಗಿರಬೇಕು. ನಾನು ಬೇಗ ಹೇಳಿ ಮುಗಿಸ್ತೀನಿ. 5 ರೊಟ್ಟಿ 2 ಮೀನು 5,000 ಜನರಿಗೆ ಯಾರು ಕೊಟ್ಟಿದ್ದಾರೆ? ಯಾರು ತಗೊಬಂದಿರೋದು 5 ರೊಟ್ಟಿ 2 ಮೀನು? ಅಂದ್ರೇನು? ಹಾಗೆ ನಿಮ್ಮ ಊರಿನಲ್ಲಿ ನೀವು ಸಹ ಹುಡುಕ್ಬೇಕು. ಆ್ಯಕ್ಚುಲಿ ನಾವು ಹುಡುಕಿದ್ರೆ ಮಾತ್ರ ಜನ ಸಿಗ್ತಾರೆ. ಹುಡ್ಕೊಂಡು ಹೋಗ್ಬೇಕು. ಈಗ ನಾನು ಮಂಡ್ಯದಲ್ಲಿ ಸೇವೆ ಮಾಡಬೇಕಾದ್ರೆ ಮನೆಗಳಿಗೆ ಸುವಾರ್ತೆ ಸಾರ್ತಾ ಇದ್ರು. ಕೆಲವರು ಏನು ಹೇಳ್ತಾರೆ, ಬೇಡಪ್ಪ ಹೋಗಪ್ಪ ಅಂತ ಹೇಳಿದ ಕೂಡಲೇ ನಾನು ವಾಪಸ್ ಹಂಗೆ ಬರಲಿಲ್ಲ, ಮತ್ತೆ ಹುಡ್ಕೊಂಡು ನಾನು ಹೋಗಿದ್ದೇನೆ. ಯಾರು ಬೇಜಾರು ಮಾಡ್ಕೋಬಾರ್ದು. ನಾವು ಸುವಾರ್ತೆ ಸಾರ್ತಾನೇ ಇರಬೇಕು. ಎಲ್ಲರೂ ಹೇಳಿ, ಯಾವುದೇ ಕಾರಣಕ್ಕೂ ಯಾರನ್ನು ಬಿಟ್ಟು ಬಿಡಬಾರ್ದು. ಅಗತ್ಯ ಇರುವವರನ್ನ ಹುಡುಕಿಕೊಂಡು ನಾವು ಹೋಗ್ಬೇಕು. ಗೊತ್ತಾಯ್ತಾ? ಇವತ್ತಿನಿಂದ ಈ ವಾಕ್ಯ ಕೇಳಿದ ಮೇಲೆ ಅಂದ್ರೇನು, ಯಾವ ರೀತಿಯಲ್ಲಿ 5,000 ಜನರ ಕೈಯಲ್ಲಿ ಏನಿದೆ ಅಂತ ಹುಡುಕೊಂಡು ಹೋಗಿದ ಪ್ರಕಾರ ನೀವು ಸಹ ನಿಮ್ಮ ಊರಿನಲ್ಲಿ ಹುಡುಕಾಡ್ತಾ ಇರಬೇಕು. ಯಾರಿಗೆ ರಕ್ಷಣೆ ಬೇಕು? ಯಾರಿಗೆ ಯೇಸು ಸ್ವಾಮಿ ಬೇಕು? ಈಗ ನೀವು ಆ ಥರ ಸುವಾರ್ತೆಯನ್ನು ತಿಳಿದಿರುವುದರಿಂದ ನೀವು ಸಹ ಏನು ಮಾಡಬೇಕು? ಹುಡುಕಬೇಕು. ಎಲ್ಲರೂ ಹೇಳಿ, ಹುಡುಕಿ ಅವರಿಗೆ ಸುವಾರ್ತೆ ಸಾರಿ. ಅಂದ್ರೇನು ಯಾವ ರೀತಿಯಲ್ಲಿ ಸುವಾರ್ತೆ ಸಾರಿದಾನೋ ಅದೇ ರೀತಿಯಲ್ಲಿ ನೀವು ಸಹ ಸುವಾರ್ತೆ ಸಾರಬೇಕು. ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಂದ್ರೇನ ಆಗಿರತಕ್ಕಂಥ ಆ ಒಂದು ಹುಡುಕುವ ಸ್ವಭಾವ ನಮ್ಮಲ್ಲಿ ಇದ್ದರೆ ಅನೇಕ ಆತ್ಮಗಳನ್ನು ಗೆಲ್ಲಬಹುದು. ಈಗ ಕೈ ಎತ್ತಿದ್ದರೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಯಾರು ಅವರು ದಯವಿಟ್ಟು ಮುಂದಕ್ಕೆ ಬರಬೇಕು ಫಸ್ಟು. ಆದರೆ ನಿಮಗೋಸ್ಕರವಾಗಿ ಒಂದು ವಿಷಯ ಹೇಳಲಿಕ್ಕೆ ನಾನು ಕರೆದಿದ್ದೇನೆ. ಆ ಕೈ ಎತ್ತಿದ್ದವರು ಮಾತ್ರ ಮುಂದೆ ಬನ್ನಿ. ಇಷ್ಟು ಜನ ಮುಂದೆ ಬಂದಿದ್ದೀರಿ. ಹಿಂದೆ ಇರುವವರು ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಸಾಮಾನ್ಯ ಜನಗಳನ್ನು ಕರೆಯುತ್ತಾನೆ, ಆದರೆ ಅಸಾಧಾರಣವಾದ ಶಕ್ತಿಯನ್ನು ಕೊಡ್ತಾನೆ. ಇವತ್ತಿನ ಸಮಯದಲ್ಲಿ ನಾವೆಲ್ಲ ಸಾಮಾನ್ಯ ಜನಗಳು. ಎಲ್ಲರೂ ಹೇಳಿ, ಆದರೆ ದೇವರು ನಮ್ಮ ಮೇಲೆ ಅಸಾಧಾರಣ ಶಕ್ತಿಯನ್ನು ಕೊಟ್ಟಿದ್ದಾನೆ. ಸಾಮಾನ್ಯವಾಗಿರುವಂಥ ಶಕ್ತಿ. ಹಲ್ಲೆಲೂಯ. ಅಂದ್ರೆ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ಅಂದ್ರೇನ ಮೇಲೆ ದೇವರ ಶಕ್ತಿ ಬಂದಾಗ 5 ರೊಟ್ಟಿ 2 ಮೀನು ಅವನ ಕೈಗೆ ಬಂತು. ಹಲ್ಲೆಲೂಯ. ಈ ದಿನಮಾನಗಳಲ್ಲಿ ನಿಮ್ಮ ಮೇಲೆ ದೇವರ ಶಕ್ತಿ ಬರುವಾಗ ನಿಮಗಿಂದ ಶಕ್ತರನ್ನ ದೇವರ ಬಳಿಗೆ ನೀವು ತರುವಿರಿ. ಎಷ್ಟು ಜನ ನಂಬುತ್ತೀರಿ? ನಿಮ್ಮ ಮೂಲಕ ಅನೇಕರು ದೇವರ ಕಡೆಗೆ ಬರಲಿ. ಹಲ್ಲೆಲೂಯ. ಇವತ್ತಿನ ದಿನ ಈ ಪ್ರಾರ್ಥನೆಯ ಮೂಲಕ ನಿಮ್ಮ ಮೇಲೆ ಅಭಿಷೇಕದ ಶಕ್ತಿ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಹೇಳಿ ಅಭಿಷೇಕ. ಎಲ್ಲರೂ ಹೇಳಿ ಅಭಿಷೇಕ. ಅಭಿಷೇಕದ ಶಕ್ತಿಯಿಂದ ಸರ್ವಶಕ್ತನಾಗಿರುವ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿದ್ದಾನೆ. ಸಾಮಾನ್ಯವಾದ ನಾವು ಸಾಮಾನ್ಯ ವ್ಯಕ್ತಿಗಳಾಗಿದ್ದೇವೆ. ಆದರೆ ನಮ್ಮ ಮೇಲೆ ದೇವರ ಶಕ್ತಿ ಬರುವಾಗ ದೇವರು ಸರ್ವಶಕ್ತನಾಗಿರುವ ದೇವರು ಅಸಾಧಾರಣ ಕಾರ್ಯ ನಮ್ಮ ಮೂಲಕ ಮಾಡುತ್ತಾನೆ. ಆದ್ದರಿಂದ ಇವತ್ತು ನೀವೆಲ್ಲರೂ ಪ್ರಾರ್ಥನೆ ಮಾಡಿ, ಕರ್ತನೇ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೇನೆ, ನನ್ನ ಕೈಗಳು ಅಶಕ್ತವಾಗಿದೆ, ಆದರೆ ನಿನ್ನ ಶಕ್ತಿ ಬಂದರೆ, ಈ ಕೈಯಲ್ಲಿ ನಿನ್ನ ಅಭಿಷೇಕ ಬಂದರೆ ದೊಡ್ಡ ಕಾರ್ಯಗಳನ್ನು ಮಾಡಲು ಸಾಧ್ಯ. ಅಂದ್ರೇನು? ಒಬ್ಬ ಸಾಮಾನ್ಯ ವ್ಯಕ್ತಿ. ಅದೇ ಪೇತ್ರನನ್ನು ಪರಿಚಯ ಮಾಡಿಕೊಟ್ಟಾಗ ಪೇತ್ರನ ಮೂಲಕವಾಗಿ ಸಾವಿರಾರು ಜನ ದೇವರ ಕಡೆಯಲ್ಲಿ ಬರಲು ಸಾಧ್ಯವಾಯಿತು. ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬಹುದು, ಆದರೆ ನಿಮ್ಮ ಮೂಲಕವಾಗಿ ದೇವರು ಮಾಡತಕ್ಕಂಥ ಅದ್ಭುತ ಕಾರ್ಯ, ದೊಡ್ಡ ಕಾರ್ಯಗಳು, ಅನೇಕ ದೊಡ್ಡವರನ್ನ ದೇವರ ಕಡೆಗೆ ತರಲು ನಿಮ್ಮ ಮೂಲಕ ದೇವರ ಅದ್ಭುತ ಮಾಡುತ್ತಾನೆ. ಇವತ್ತು ಎಲ್ಲರೂ ಕರೆಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಿ, ಸರ್ವಶಕ್ತನಾಗಿರುವ ದೇವರೇ, ನಾವು ಸಾಮಾನ್ಯ ವ್ಯಕ್ತಿಗಳು,
ಇವತ್ತು ಈ ಪ್ರಾರ್ಥನೆ ಮಾಡಿ ನಿಮ್ಮ ಊರಿಗೆ ನಾವು ಕಳುಹಿಸುವಾಗ ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಲಿ. ನಾನು ನಂಬುತ್ತಾ ಇದ್ದೇನೆ, ಇಲ್ಲಿ ಇರತಕ್ಕಂಥ ಅಭಿಷೇಕದ ಮೂಲಕವಾಗಿ ಸರ್ವಶಕ್ತನಾಗಿರುವ ದೇವರು ನಿಮ್ಮ ಊರುಗಳಲ್ಲಿ ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯಾ. ಒಂದು ಮಾತನ್ನು ಕೂಡ ನೀವು ಕೇಳಬೇಕು. ನೀವು ದಾವೀದನನ್ನು ನೋಡಿದಿರಾ? ದಾವೀದನ ಬಗ್ಗೆ ಕೇಳಿದಿರಾ? ದಾವೀದನು ಬಹಳ ಚಿಕ್ಕವನಾಗಿದ್ದನು. ಅವನೇನಿಗೆ ಯುದ್ಧ ಮಾಡಲಿಕ್ಕೆಲ್ಲ ದಾವೀದನಿಗೆ ಬರ್ತಿರಲಿಲ್ಲ. ಆದರೆ ದಾವೀದನು ಕುರಿ ಮೇಯಿಸುತ್ತಾ ಇರುವಂಥ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಕುರಿ ಮೇಯಿಸುವವನಾಗಿದ್ದನು. ತನ್ನ ತಂದೆಯು ಕೂಡ ಅವನ ಮೇಲೆ ಪ್ರೀತಿ ಮಾಡುತ್ತಾ ಇರಲಿಲ್ಲ, ತನ್ನ ತಾಯಿ ಅಷ್ಟೊಂದು ಪ್ರೀತಿ ಮಾಡುತ್ತಿರಲಿಲ್ಲ. ಆದುದರಿಂದ ತನ್ನ ಮನೆಯಿಂದ ಕುರಿ ಮೇಯಿಸಕ್ಕೆ ಕಾಡಲ್ಲೋದಾಗ ಆತನ ಮುಂದೆ ಸಿಂಹ ಬಂದಾಗ ಆ ಸಿಂಹವನ್ನು ಕೂಡ ದಾವೀದನು ಸಾಯಿಸಿ ಬಿಟ್ಟಿದ್ದಾನೆ. ಕಾರಣ ಏನು? ದೇವರ ಬಲದಿಂದ ಕುರಿಯನ್ನ ಸಿಂಹವನ್ನ ಆತನು ಏನ್ ಮಾಡಿದ್ದಾನೆ? ಸೀಳಿದ್ದಾನೆ. ಹಲ್ಲೆಲೂಯಾ. ನೀವು ಯೋಚನೆ ಮಾಡಿ, ಸಾಮಾನ್ಯ ವ್ಯಕ್ತಿ ದಾವೀದನು, ಸಾಮಾನ್ಯ ವ್ಯಕ್ತಿ, ಆತನ ಸಿಂಹವನ್ನು ಸೀಳಿ ಬಿಟ್ಟಿರುವುದರ ಕಾರಣ ಅಭಿಷೇಕದ ಶಕ್ತಿ. ಹಂಗಿರುವುದಾದರೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಅಭಿಷೇಕದ ಶಕ್ತಿ ನಿಮ್ಮ ಮೇಲೆ ಇರುವುದಾದರೆ ಸಿಂಹವನ್ನ ದಾವೀದನು ಸೀಳಿ ಬಿಟ್ಟ ಹಾಗೆ ನಿಮ್ಮ ಊರಿನಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ನಡೆಸಲು ದೇವರು ಶಕ್ತನಾಗಿದ್ದಾನೆ. ಮಾತ್ರವಲ್ಲದೆ ಆತನು ಸಿಂಹವನ್ನು ಸೀಳಿ ಬಿಟ್ಟಿದ್ದಾನೆ. ಆತನ ಮುಂದೆ ಗೋಲಿಯಾತನು ನಿಂತಿದ್ದಾನೆ. ಗೋಲಿಯಾತನು ದೊಡ್ಡ ಶಕ್ತಿ. ತನ್ನ ತಮ್ಮಂದಿರೆಲ್ಲ ಹೇಳಿದ್ದಾರೆ, ಅಣ್ಣಂದಿರೆಲ್ಲ ಹೇಳಿದ್ದಾರೆ, ಅಪ್ಪ ನಿನಗೆ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ, ನೀನು ಇನ್ನೂ ಚಿಕ್ಕ ಹುಡುಗ, ನೀನು ಯಾರಿಗೂ ಯುದ್ಧ ಮಾಡಲಿಲ್ಲ, ಆದ್ದರಿಂದ ನೀನು ದಯವಿಟ್ಟು ಯುದ್ಧ ಮಾಡಕ್ಕೆ ಹೋಗಬೇಡಿ, ನೀನು ಮುಂದಕ್ಕೆ ಹೋದರೆ ನಿನ್ನನ್ನು ಅವನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ ಕೂಡಲೇ ದಾವೀದನು ನಾಚಿಕೆ ಪಟ್ಟು ಹಿಂದಕ್ಕೆ ಹೋಗಿದ್ನ? ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾರು ಹಿಂದಕ್ಕೆ ಹೋಗಬಾರದು, ಯಾರು ಹಿಂದಕ್ಕೆ ಹೋಗಬಾರದು. ನೀವು ದೇವರನ್ನ ನಂಬಿ ಮುಂದೆ ಬಂದರೆ ಇನ್ನು ಮುಂದೆ ನಡೆಸಲು ದೇವರು ಶಕ್ತನಾಗಿದ್ದಾನೆ. ಒಂದು ವೇಳೆ ಅನೇಕ ಮಾತುಗಳು ನಿಮ್ಮ ಮುಂದೆ ಹೇಳಬಹುದು, ಹಲ್ಲೆಲೂಯಾ, ನಾಚಿಕೆ ಪಡಿಸುವಂತ ಮಾತುಗಳು ಹೇಳಬಹುದು, ನಿಮಗೆ ದುಃಖ ಭರಿಸುವಂಗೆ ಮಾತಾಡಕ್ಕೆ ಹೋಗ್ಬಹುದು. ಆದರೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾರು ಹಿಂದೆ ಹೋಗಬಾರದು. ಇವತ್ತು ಹೇಳಬೇಕು, ನನ್ನ ದೇವರಿಂದ ನಾನು ಮುಂದೆ ಬರುತ್ತೇನೆ. ಎಲ್ಲರೂ ಹೇಳಿ, ನನ್ನ ದೇವರಿಂದ ನಾನು ಮುಂದೆ ಬರುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ದಾವೀದನು ಧೈರ್ಯವಾಗಿ ಗೋಲಿಯಾತನ ಮುಂದೆ ನಿಂತಿದ್ದಾನೆ. ಧೈರ್ಯವಾಗಿ ಗೋಲಿಯಾತನ ಮುಂದೆ ನಿಂತು ದೇವರ ವಾಕ್ಯ ಏನು ಹೇಳ್ತದೆ? ಅವನ ಕೈಲಿ ಎಷ್ಟು ಕಲ್ಲಿತ್ತು? 5 ನುಣುಪಾಗಿರುವ ಕಲ್ಲುಗಳು. ಅದನ್ನು ಉಪಯೋಗಿಸಲಿಕ್ಕೆ ಮಾತ್ರ ದಾವೀದನಿಗೆ ಗೊತ್ತಿತ್ತು. ಆದರೆ ದಾವೀದನು 5 ಕಲ್ಲಿನ ಮೇಲೆ ಭರವಸೆ ಇಡಲಿಲ್ಲ, ದೇವರ ಮೇಲೆ ಭರವಸೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆ ಇಡುವವರೇ ವಿಜಯ ನಿಮ್ಮದು, ವಿಜಯ ನಿಮ್ಮದು, ವಿಜಯ ನಿಮ್ಮದು, ವಿಜಯ ನಿಮ್ಮದು. ಇವತ್ತಿನ ಅಭಿಷೇಕ ನಿಮ್ಮ ಮೇಲೆ ಬರತಕ್ಕಂಥ ಈ ಅಭಿಷೇಕದ ಶಕ್ತಿಯಿಂದ ದೇವರ ಆತ್ಮನು ಹೇಳುತ್ತಿದ್ದಾನೆ, ನೀವು ಮುಂದೆ ಬರುತ್ತೀರಿ, ನೀವು ಮುಂದೆ ಬರುತ್ತೀರಿ. ರಾಬಲ ಸರ ಧನ ಛನ ಧನ ಲಬಲಗಡಗದ ನಜನಗದಿಯ ಲಬ ಶಬ್ದನ ಜಗಸಿಯ. ಯೇಸುವಿನ ನಾಮದಲ್ಲಿ ಜನ ಮುಂದೆ ಬರಲಿ, ಜನ ಮುಂದೆ ಬರಲಿ, ಜನ ಮುಂದೆ ಬರಲಿ, ಮುಂದೆ ಬರಲಿ, ಮುಂದೆ ಬರಲಿ. ನಿಮ್ಮನ್ನು ಹಿಂದೆ ಕಳೆಯಬೇಕು ಅಂತ ಪ್ರಯತ್ನ ಪಡುವಂತ ಸಕಲ ಸೈತಾನನ ಹೋರಾಟಗಳು ಯೇಸುವಿನ ನಾಮದಲ್ಲಿ ಇವತ್ತು ಲಯವಾಗಲಿ, ಲಯವಾಗಲಿ. ರಿಬಲಗಡಗದ ನಗಜಲಗದಿ ಯಾಲವ ಶಮನ ಲಾಜ ಚರ ಜಗ ರಗದಿ ಜಗನ ಲಮನಗಡಗದಿ ಯಾಲವ ಶಂಭನ ಜಗಸಿಯ. ಜನ ಮುಂದೆ ಬರಲಿ, ಜನ ಮುಂದೆ ಬರಲಿ. ಅಭಿಷೇಕದ ಶಕ್ತಿಯಿಂದ ಮುಂದೆ ಬರಲಿ, ಅಭಿಷೇಕದ ಶಕ್ತಿಯಿಂದ ಮುಂದೆ ಬರಲಿ, ಅಭಿಷೇಕದ ಶಕ್ತಿಯಿಂದ ಮುಂದೆ ಬರಲಿ. ಹಲ್ಲೆಲೂಯಾ.
ಇವತ್ತು ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಕೆಲವೊಂದು ಮಾತುಗಳನ್ನು ಕೇಳಿ ಯಾರು ಹಿಂದೆ ಹೋಗಬಾರದು. ಯಾರು ನಿಮ್ಮ ಮನೆಯವರು ಮಾತನಾಡಿದರಾ? ನಿಮ್ಮ ಯಜಮಾನರು ಮಾತನಾಡಿದರಾ? ಇಲ್ಲ ನಿಮ್ಮ ಸ್ವಂತದವರು ಮಾತನಾಡಿದರಾ? ಆ ಮಾತನ್ನು ಕೇಳಿ ಹಿಂದೆ ಹೋಗಲಿಕ್ಕೆ ದೇವರು ನಿಮ್ಮನ್ನು ಕರೆಯಲಿಲ್ಲ. ಇವತ್ತು ದೇವರ ಆತ್ಮನು ಹೇಳುತ್ತಿದ್ದಾನೆ, ದೇವರ ಮಾತು ಕೇಳಿ ಮುಂದೆ ಬರುವವರನ್ನ ಇನ್ನೂ ಆಶೀರ್ವಾದ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ! ಆ ದೇವರ ಶಕ್ತಿ ಇದರ ಮಧ್ಯದಲ್ಲಿ ಚಲಿಸುತ್ತಾ ಇದೆ, ಇದರ ಮಧ್ಯದಲ್ಲಿ ಚಲಿಸುತ್ತಿದೆ. ನಿಮಗೆ ಬಲ ಕೊಡತಕ್ಕಂಥ ದೇವರ ಶಕ್ತಿ, ನಿಮ್ಮನ್ನು ಮುಂದೆ ತರತಕ್ಕಂಥ ದೇವರ ಶಕ್ತಿ. ಲಬ ರಗ ಜಗ ಲಮ ರಗದಿಯ ಲಬ ಶಂಪನ ಜಗಸಿ ಯಾರಬ ಶಬಲ ಗದಗದ ನಗದನ ದಾವೀದನನ್ನು ಮುಂದಕ್ಕೆ ತಂದ ಶಕ್ತಿ. ಹಲ್ಲೆಲೂಯಾ! ಇವತ್ತು ನಾನಿಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಒಂದು ವಿಷಯ ಗೊತ್ತಿದೆ ಪಾಸ್ಟ್ರೇ, ಅಭಿಷೇಕದ ಶಕ್ತಿ ಇದರ ಮಧ್ಯದಲ್ಲಿ ಚಲಿಸುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಪರಲೋಕದ ಅಭಿಷೇಕ ಬರಲಿ. ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಊರುಗಳಲ್ಲಿ ಅಭಿಷೇಕ ವರ್ಕ್ ಆಗುತ್ತೆ, ಮನೆಗಳಲ್ಲಿ ಅಭಿಷೇಕವು ನಡೆಯುತ್ತದೆ. ಊರುಗಳಲ್ಲಿ ಮನೆಗಳಲ್ಲಿ ಅಭಿಷೇಕದ ಬೆಂಕಿ, ಅಭಿಷೇಕದ ಬೆಂಕಿ, ಅಭಿಷೇಕದ ಬೆಂಕಿ. ಗದಲಗದನ ಉರಿಯಲಿ ಉರಿಯಲಿ ಉರಿಯಲಿ, ಅಭಿಷೇಕದ ಬೆಂಕಿ ಉರಿಯಲಿ, ಅಭಿಷೇಕದ ಬೆಂಕಿ ಉರಿಯಲಿ, ಅಭಿಷೇಕದ ಬೆಂಕಿ ಉರಿಯಲಿ. ಲಬಲಗಡಗದ ನಬಲಗ ಶಮನ ಜಗನ ಲಬಲಗಡಗದ ಯಾಲವ ಶಂದನ ಜಗಸಿ ರಿಬಲ ಥರ ಜಗಸಿ ಆಲವ ಶಂದನ ಜಗಸಿಯ. ಓ ಹಲ್ಲೆಲೂಯಾ! ಪ್ರಿಯರೇ, ಕೇಳಿ 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 ಕೇಳಿ. ಮನೆಗಳಲ್ಲಿ, ಊರುಗಳಲ್ಲಿ ಬೆಂಕಿಯೋಪಾದಿಯಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸುತ್ತಾನೆ. ಇವತ್ತು ದೇವರ ಆತ್ಮನ ಅದೇ ಹೇಳುತ್ತಿದ್ದಾನೆ, ಬೆಂಕಿಯೋಪಾದಿಯಲ್ಲಿ ದೇವರು ನಿಲ್ಲಿಸುತ್ತಾನೆ. ಶಮನಗಡಗದಲಗ ಜನಾದಗಸಿಯ ಸಕಲ ಸೈತಾನನ ಕಟ್ಟುಗಳು, ಸಕಲ ಸೈತಾನನ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಕೆಲವೊಂದು ಕಟ್ಟುಗಳು, ಸರಪಳಿಗಳು ಇವತ್ತಿನ ದಿನದಲ್ಲಿ ಸಂಪೂರ್ಣವಾಗಿ ಮುರಿಯುತ್ತಾ ಇದ್ದಾನೆ. ಆತ್ಮನ ಶಕ್ತಿ. ಹಲ್ಲೆಲೂಯಾ! ಉಡಬಲ ಜನಾದರ ದಿಯಾಲಬ ಶಬ್ದನ ಜಗಸಿ ಯಾಲಬ ಶಗರ. ದೇವರ ಆತ್ಮನು ಹೇಳುತ್ತಿದ್ದಾನೆ, ಒಂದು ನಿಮಿಷ ಕೇಳಿ. ಆರ್ಥಿಕವಾಗಿ ಮುಂದೆ ಬರದೆ ನಿಮ್ಮ ಆರ್ಥಿಕ ಆಶೀರ್ವಾದಕ್ಕೆ ತಡೆ ಇಟ್ಟಿರತಕ್ಕಂಥ ಸೈತಾನನ ಹೋರಾಟಗಳು ಇವತ್ತು ಲಯವಾಗಲಿ. ಆರ್ಥಿಕವಾಗಿ ಆಶೀರ್ವಾದ ಉಂಟಾಗಬೇಕು. ಎಸ್, ನೀವು ಬಡವರಾಗಿರ್ಬೋದು, ನಿಮ್ಮ ಬಡತನದಿಂದ ನಿಮ್ಮನ್ನು ಹೊರಗೆ ತರಲು ದೇವರು ಇವತ್ತು ಆ ಸರಪಳಿಯನ್ನು ಸಂಪೂರ್ಣವಾಗಿ ಇವತ್ತು ಲಯವಾಗಲಿ. ಬಡತನದ ಶಕ್ತಿಗಳು ಇವತ್ತು ದೇವರು ಲಯ ಮಾಡುತ್ತಿದ್ದಾರೆ. ಇವತ್ತು ನಿಮಗೆ ಮನಸ್ಸಿದೆಯಾ? ಇವತ್ತು ನಿಮಗೆ ಮನಸ್ಸಿದೆಯಾ? ಇಲ್ಲಿ ಚಲಿಸುವಂತ ದೇವರ ಆತ್ಮನ ಶಕ್ತಿಯಿಂದ ನಿನ್ನ ಕುಟುಂಬವನ್ನು ಬಿಡುಗಡೆ ಮಾಡಲು ನನ್ನ ದೇವರು ಶಕ್ತನಾಗಿದ್ದಾನೆ. ಉಡಲವ ಶಬ್ದನ ಜಗಸಿಯ ರಿಬಲಗಡಗದಿಯಾಲವ ಶಮಾನಗದಗದಿಯ. ಹಲ್ಲೆಲೂಯಾ! ಕೇಳಿ 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 ಕೇಳಿ. ಎಲ್ಲರೂ ಜಿಗಿದಿದ್ದಾರೆ, ಎಲ್ಲರೂ ಧುಮುಕಿದ್ದಾರೆ. ಆದರೆ ಯೇಸು ಸ್ವಾಮಿ ಪ್ರಶ್ನೆ ಮಾಡಿದ್ದಾನೆ, 32 ವರ್ಷ ಆಯ್ತಲ್ಲ, ಇಷ್ಟು ಅಲ್ಲಿ ಎಲ್ಲರೂ ಬೆಡ್ಡನ್ನು ಬಿಟ್ಟು ಹೋಗಿದ್ದಾರೆ. ಬಿಡುಗಡೆ ಆದವರೆಲ್ಲ ಅವರ ಮಂಚಗಳನ್ನು ಬೆಡ್ಡನ್ನು ಬಿಟ್ಟು ಹೋಗಿದ್ದಾರೆ. ಇವನು ಆ ಬೆಡ್ಡೆಲ್ಲ ತಗೊಂಡು ಹಿಂಗೆ ಇಟ್ಟು 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 ಇವನು ಎಲ್ಲಿ ಇದ್ದಾನೆ? ಆ ಎತ್ತರದಲ್ಲಿ ಬಂದಾಗ ಇಷ್ಟು ಹೈಟ್ ಇತ್ತು, ಮನೆಯಿಂದ ಮಂಚ ತಗೊಂಬಂದಿದ್ದಾನೆ ಇಷ್ಟೇ. ಇವಾಗ
ಎಲ್ಲರದು ಬೆಡ್ ತಗೊಂಡು ಇಟ್ಟು 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 ಇವನಲ್ಲಿದ್ದಾನೆ, ಸುಮ್ಮನೆ ಜಿಗಿದ್ರೆ ಸಾಕು, ಅಷ್ಟು ಹೈಟಲ್ಲಿ ಇದ್ದಾನೆ. ಆದರೂ ಕೂಡ ಇವನು ಮನಸ್ಸು. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಿದ್ದಾನೆ, ಸೌಖ್ಯವಾಗಲಿಕ್ಕೆ ನಿನಗೆ ಮನಸ್ಸಿದೆಯಾ? ಆಗ ಯೇಸು ಸ್ವಾಮಿ, ನೀನು ಜಿಗಿಯಪ್ಪ ಅಂತ ಹೇಳಿದ್ರ, ನೀನೇನು ಜಿಗಿಯೋ ಅವಶ್ಯಕತೆ ಇಲ್ಲ, ಮಂಜ ಎತ್ಕೊಂಡು ಮನೆಗೆ ಹೋಗು ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾವ ಸಮಸ್ಯೆ ನಿಮ್ಮನ್ನು ಕಾಡುತ್ತಿತ್ತೋ ಆ ಸಮಸ್ಯೆ ಇಲ್ಲೇ ಬಿಟ್ಟು ಫ್ರೀ ಆಗಿ ಮನೆಗೆ ಕಳುಹಿಸುವ ದೇವರು. ಇನ್ನು ಮುಂದೆ ಆ ಸಮಸ್ಯೆ ನಿಮ್ಮ ಕಣ್ಣಿನ ಮುಂದೆ ಇರುವುದಿಲ್ಲ. ದೇವರಾತ್ಮನು ಹೇಳುತ್ತಿದ್ದಾನೆ, ಆ ವಿಷಯ ಇವತ್ತೇ ಪರಿಹಾರ, ಆ ನೋವು ಇವತ್ತೇ ಪರಿಹಾರ. ಆದುದರಿಂದ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂಥದ್ದೇನಂತ ಹೇಳಿದರೆ, ದಯವಿಟ್ಟು ಗಮನಿಸಿ, ಅಂದ್ರೇನ ಹಾಗಿರ್ಬೇಕು. ನಾವು ಹೆಂಗಿರ್ಬೇಕು? ಎಲ್ಲರೂ ಹೇಳಿ, ಅಂದ್ರೇನ ಹಾಗಿರ್ಬೇಕು. ಒಂದು ವಿಷಯ ಹೇಳ್ತೇನೆ, ಇನ್ನು ಮುಂದೆ ಆ ಸಮಸ್ಯೆ ನಿಮ್ಮನ್ನು ಕಾಡುವುದಿಲ್ಲ. ನಂಬುವವರು ಕೈ ಎತ್ತಿ ಸ್ತೋತ್ರ ಮಾಡಿ. ಪಾಸ್ಟರ್ ದಯವಿಟ್ಟು ಬಂದಿದ್ದೆ. ಹಲ್ಲೆಲೂಯಾ. ನೀವೆಲ್ಲರೂ ನೋಡಿ, ನಾನೊಂದು ಮಾತು ಆತ್ಮದಲ್ಲಿ ಹೇಳ್ತಾ ಇದ್ದೇನೆ. 38 years ಆಗಿರ್ಬೋದು, ವಿಷಯ ಹಳೆಯದಾಗಿರ್ಬೋದು, ಆದರೆ ಯೇಸು ಕ್ರಿಸ್ತನ ಒಂದೇ ಮಾತಿನಲ್ಲಿ ಅದೇ ಸ್ಥಳದಲ್ಲಿ ಪರಿಹಾರ. ಇವತ್ತಿನ ದಿನದಲ್ಲಿ ನಂಬಿರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನನ್ನ ವಿಷಯದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಿದ್ದಾನೆ. ನನ್ನ ಕುಟುಂಬಕ್ಕಾಗಿ ಯೇಸು ಸ್ವಾಮಿ ಅದ್ಭುತ ಮಾಡಿದ್ದಾನೆ. ನನ್ನ ಮಕ್ಕಳಿಗಾಗಿ ಯೇಸು ಸ್ವಾಮಿ ಅದ್ಭುತ ಮಾಡಿದ್ದಾನೆ. ನನ್ನ ಯಜಮಾನರಿಗಾಗಿ ಅದ್ಭುತ ಮಾಡಿದ್ದಾನೆ. ನನ್ನ ಹೆಂಡತಿಗಾಗಿ ಅದ್ಭುತ ಮಾಡಿದ್ದಾರೆ. ನನ್ನ ಊರಿಗಾಗಿ ಅದ್ಭುತ ಮಾಡಿದ್ದಾರೆ. ನನ್ನ ಕುಟುಂಬಕ್ಕಾಗಿ ಅದ್ಭುತ ಮಾಡಿದ್ದಾರೆ. ನಂಬೋರು ಕೈ ಎತ್ತಿ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಪರಿಶುದ್ಧನಾಗಿರುವ ಪರಲೋಕದ ತಂದೆ ಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ದೇವರೇ. ಈ ಜನರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ದೇವರೇ. ಇವತ್ತು ನಿನ್ನ ವಾಕ್ಯದಿಂದ ನಾವು ಕೇಳಿರುವ ಪ್ರಕಾರ ಒಂದೇ ನಿಮಿಷದಲ್ಲಿ ನಿನ್ನ ಮಾತಿನಿಂದ ಬಿಡುಗಡೆಯಾದರೆ, ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ 3 ದಿವಸದ ಪ್ರಾರ್ಥನೆ ಇವರು ಯಾವತ್ತು ಮರೆಯಬಾರದು ಸ್ವಾಮಿ. ನಿನ್ನ ಬಿಡುಗಡೆ ಸಭೆಯಲ್ಲಿ ಉಂಟಾಗಲಿ ಸ್ವಾಮಿ. ನಿನ್ನ ಬಿಡುಗಡೆ ದೇಶದಲ್ಲಿ ಉಂಟಾಗಲಿ ಸ್ವಾಮಿ. ನಿನ್ನ ಬಿಡುಗಡೆ ಕುಟುಂಬಗಳಲ್ಲಿ ಉಂಟಾಗಲಿ ಸ್ವಾಮಿ. ನಿನ್ನ ಬಿಡುಗಡೆ ವೈಯಕ್ತಿಕವಾಗಿ ಉಂಟಾಗಲಿ ಸ್ವಾಮಿ. ಕರ್ತನೇ, ಈ ಜನ ಯೇಸುವಿನ ನಾಮದಲ್ಲಿ ಮೇಲಕ್ಕೆ ಬರಲಿ ಸ್ವಾಮಿ. ಎಸ್, ಮತ್ತೊಮ್ಮೆ ಆತ್ಮನು ಹೇಳುತ್ತಿದ್ದಾನೆ, ನಿನ್ನ ಜನರು ಯೇಸುವಿನ ನಾಮದಲ್ಲಿ ಮೇಲಕ್ಕೆ ಬರಲಿ ಸ್ವಾಮಿ. ಕರ್ತನೇ, ನಿನ್ನ ಸೇವಕರನ್ನು, ಅವರ ಧರ್ಮ ಪತ್ನಿಯನ್ನು, ಮಕ್ಕಳನ್ನು ಆಶೀರ್ವದಿಸು. ಕರ್ತನೇ, ಇನ್ನೊಮ್ಮೆ ಬರುವಾಗ ಅನೇಕರು ಈ ಆಲಯದಲ್ಲಿ ಕೂಡಿ ಬರಲಿ ಸ್ವಾಮಿ. ದೇಶವನ್ನು ಯೇಸು ಕ್ರಿಸ್ತನಿಗಾಗಿ ತೆರೆಯಲ್ಪಡಲಿ ಸ್ವಾಮಿ. ಒಂದೊಂದು ಜಿಲ್ಲೆಗಳಿಂದ ಬಂದಂತ ದೇವ ಜನರು ಅವರವರ ಊರುಗಳಲ್ಲಿ, ಡಿಸ್ಟಿಕ್ನಲ್ಲಿ ಕಾಲಿಡುವಾಗ ಯೇಸು ಸ್ವಾಮಿಗಾಗಿ ದೇಶಗಳು ತೆರೆಯಲ್ಪಡಲಿ ಸ್ವಾಮಿ. ಯೇಸು ಕ್ರಿಸ್ತನ ಶಕ್ತಿ ಆ ದೇಶವು ಕಾಣಲಿ ಸ್ವಾಮಿ. ಇವತ್ತು ನಾವು ಕೇಳಿದ ಹಾಗೆ ಬೆಂಕಿಯಂತೆ ಜನರು ಉರಿಯಲಿ ಸ್ವಾಮಿ. ಬೆಂಕಿಯಂತೆ ಜನರು ಉರಿಯಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ಈ ದೇವ ಜನರನ್ನು ನಾವು ಒಟ್ಟಾಗಿ ಆಶೀರ್ವಾದ ಮಾಡುತ್ತಿದ್ದೇವೆ. ನಮಗೆ ಕೊಟ್ಟಂತ ಎಲ್ಲ ಸನ್ಮಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆ. ಹಸ್ತಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ.
ಜಯ ಕೊಡುವ ದೇವರಿಗೆ ಸ್ತೋತ್ರ ಹೇಳೋಣ. ಮಹಿಮೆ ದೇವಾ, ಮಹಿಮೆ ದೇವಾ, ಮಹಿಮೆ ದೇವಾ ಯೇಸುವೇ. ಆರಾಧನೆ 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 ಯೇಸುವೇ. ಹಾಗೆ ಒಂದು ನಿಮಿಷ ಕೂಡ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಭೂಮಿ, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವು ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಧ್ಯಾನ ಕೂಟದ ಮೊದಲನೆಯ ದಿವಸದ 2ನೆಯ ಸೆಕ್ಷನ್ನಲ್ಲಿಯೂ ದೇವರೇ ನಿಮ್ಮ ಆತ್ಮನ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಸಭೆಯನ್ನು ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ. ಅಭಿಷಿಕ್ತರನ್ನು ಮತ್ತಷ್ಟು ಬಲವಾಗಿ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಆತ್ಮ ಸಾನ್ನಿಧ್ಯದಿಂದ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಈ ವರ್ಷ ಧ್ಯಾನ ಕೂಟದ ಮೊದಲನೆಯ ದಿವಸದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಡೆಸಿದ ಅಪ್ಪ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಪ್ರಿಯ ಅಭಿಷಿಕ್ತರಿಗಾಗಿ ಮತ್ತೊಂದು ಸಾರಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನಪ್ಪ. ದೇವರೇ, ನೀವು ಪ್ರಿಯ ಅಭಿಷಿಕ್ತರನ್ನು ಕುಟುಂಬವಾಗಿ ಈ ಸಭೆಗಾಗಿ ವಿಶೇಷ ಅಭಿಷೇಕದೊಂದಿಗೆ, ವಿಶೇಷ ಕೃಪೆಯೊಂದಿಗೆ, ವಿಶೇಷ ಶಕ್ತಿಯೊಂದಿಗೆ ನೀ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಇನ್ನೂ ಅಧಿಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ, ದೇಶದ ಅನೇಕ ಸ್ಥಳಗಳಲ್ಲಿ ಬೆಥೆಲ್ ಎಜಿ ಸಭೆಯ ಮುಖಾಂತರ ಸೇವಕರು ಎಲ್ಲೆಲ್ಲಿ ದೇವರೇ ಅಪ್ಪ ಆರಾಧನೆಯ ಆ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೋಡುತ್ತಾ ಇದೆಯೋ ಅಲ್ಲೆಲ್ಲ ಏನು ಉಪಯೋಗವಾಗಲಿ. ಅನೇಕರನ್ನು ತಟ್ಟಿ ಎಬ್ಬಿಸಲಿಕ್ಕೆ ಅಭಿಷಿಕ್ತರನ್ನು ಕುಟುಂಬವಾಗಿ ಉಪಯೋಗಿಸು ದೇವರೇ. ಆ ತಾಯಿ ಸಭೆ ಬೆಥೆಲ್ ಎಜಿ ಸಭೆಯನ್ನು ನಾವು ನೆನೆಸಿಕೊಳ್ಳುತ್ತೇನಪ್ಪ. ಆ ಸಭೆಯ ಹಿರಿಯ ಸೇವಕರನ್ನು, ಪ್ರಿಯಂಗಳನ್ನು ನೆನೆಸಿ ಸ್ತೋತ್ರ ಮಾಡಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಮತ್ತೊಂದು ಸಾರಿ ಸೇವಕರನ್ನು, ಅವರ ಕುಟುಂಬವನ್ನು ಸಮರ್ಪಿಸುತ್ತಾ ನಮ್ಮ ರಕ್ಷಕನು ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ನನ್ನ ಮನವೇ ಅವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಅವನನ್ನು ಕೊಂಡಾಡು, ಯೆಹೋವನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೆನ್. ನಮಗರ್ಥನಾದ ಯೇಸು ಕ್ರಿಸ್ತನ ಮೂಲಕ ಈ 2 ಸೆಕ್ಷನ್ನಲ್ಲಿಯೂ ಅಭಿಷೇಕದಲ್ಲಿ ನಡೆಸಿಕೊಟ್ಟ ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ಜಯವಾಗಲಿ. ದೇವರಿಗೆ ಸ್ತೋತ್ರವಾಗಲಿ. ಅಭಿಷಿಕ್ತ ಸೇವಕರು ನಮಗಾಗಿ ಕಳೆದ ದಿನಗಳಲ್ಲಿ ಎಷ್ಟೋ ದಿನಗಳು ಮಂಜನಗಳ್ಳಿ ಸಭೆಗಾಗಿ ಅವರು ಪ್ರಾರ್ಥನೆ ಮಾಡಿದೆ. ನಾನು ಧ್ಯಾನ ಕೂಟಕ್ಕೆ ಹೋಗಬೇಕಾದ ಸಭೆಯಲ್ಲಿ ದೇವರಾತ್ಮನು ಚಲಿಸಬೇಕು ಅಂತ ಅವರೆಷ್ಟೋ ಪ್ರಾರ್ಥನೆ ಮಾಡಿ ಇವತ್ತು ಮುಂಜಾನೆ ಹೊರಟು ಬಂದು ತನ್ನಲ್ಲಿರುವಂಥ ದೇವರು ಕೊಟ್ಟ ಕೃಪಾವರಗಳನ್ನು ಸ್ವಲ್ಪ ಕೂಡ ಬಚ್ಚಿಡದೆ ಇರುವ ಅಭಿಷೇಕ ನಮಗೆ ಹಂಚಿಕೊಟ್ಟಿದ್ದಾರೆ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಪಾಸ್ಟರ್. ಫಸ್ಟು ನಮ್ಮ ಸಭೆಗೆ ಬಂದಿರೋದು ಯಾವುದು ಸಭೆ ಬಗ್ಗೆ, ಸೇವಕರ ಬಗ್ಗೆ, ನಮ್ಮ ಬಗ್ಗೆನೂ ಹೆಚ್ಚಾಗಿ ಅವರಿಗೆ ಗೊತ್ತಿಲ್ಲ, ಸಭೆ ಬಗ್ಗೆ ಗೊತ್ತಿಲ್ಲ. ಆದರೂ ಸರಿ ದೇವರ ಸೇವೆ ಅಂತೇಳಿ ಬಂದು ಮನಸ್ಸು ಮಾಡಿ ನಮ್ಮ ಜೊತೆಯಲ್ಲಿದ್ದ ಕನಸೇವಕರಿಗೆ ಮತ್ತೊಂದು ಸಾರಿ ಸಭೆಯ ಪರವಾಗಿ ಕೃತಜ್ಞತೆಗಳು. ಆಂಟಿ ಕೂಡ ಸಪೋರ್ಟ್ ಆಗಿ ಬಂದು ಬಲಪಡಿಸಿದೆ. ಚಪ್ಪಾಳೆ ಹೊಡೆದು ನಮ್ಮ ಪ್ರೀತಿ ಸಲ್ಲಿಸೋಣ. ಪ್ರಿಯ ವೀಕ್ಷಕ
ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.